ನಮಸ್ಕಾರ. ಇವತ್ತು ನಮ್ಮ ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟ್ಗೆ ನನ್ನ ಫ್ರೆಂಡು ಸಂಗೀತ ಕಟ್ಟಿ ಬಂದಿರೋದು. ಸಂಗೀತ ನಾನು ಪರ್ಸ್ನಲ್ ಫ್ರೆಂಡ್ಸು, ನೀನು ತಾನು ಅಂತ ಮಾತಾಡ್ತೀವಿ. ಸಂಗೀತ, ಇವಾಗ ಹೆಂಗೆ ಮಾತಾಡೋಣ? ನೀವು ಅಂತ ಮಾತಾಡಬೇಕು, ನೀನು ಅಂತ ಮಾತಾಡಬೇಕು, ವಿತ್ ಯುವರ್ ಪರ್ಮಿಷನ್. ನಿಮಗೆ ಇಂಟ್ಯೂಷನಲಿ ಏನು ಮಾತಾಡಬೇಕು ಅನ್ಸುತ್ತೆ ಹಾಗೆ ಮಾತಾಡ್ಬಿಡ್ರಿ. ಓಕೆ, ನಂಗೆ ಅನ್ಸೋ ಮಟ್ಟಿಗೆ ನೀನು ಅಂತ ಮಾತಾಡಿದ್ರೆ ಅದು ಸ್ವಲ್ಪ ಇಂಟಿಮೇಟ್ ಅಲ್ಲ, ಅದಕ್ಕಿಂತ ಒಂಥರ ಇನ್ಫಾರ್ಮಲ್ ಆಗಿರುತ್ತೆ. ದಟ್ಸ್ ಗುಡ್, ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಹೌದು, ನೀವು ಅಂದರೆ ಪ್ರೊಫೆಷ್ನಲ್ ಆಗ್ಬಿಡುತ್ತೆ. ಡೆಫಿನೆಟ್ಲಿ ಅಲ್ಲ. ಪ್ರೊಫೆಷ್ನಲ್ ಆಗ್ಬಿಡುತ್ತೆ. ನಾನು ಸಂಗೀತ ಹೇಗೆ ಪರ್ಸ್ನಲ್ ಫ್ರೆಂಡ್ಸ್ ಆಗಿರೋದು ಅಂತ ಹೇಳಿದ್ರೆ, ನಿಮಗೆ ಸಂಗೀತದ್ದು ಒಂದು ಪ್ರೊಫೈಲ್, ವ್ಯಕ್ತಿತ್ವ ಗೊತ್ತಿದೆ. ಅದರ್ ದ್ಯಾನ್ ದ್ಯಾಟ್ ಸಂಗೀತ ನಮಗೆ ಬೇರೆ ತರಹನೂ ನಮಗೆ ಗೊತ್ತಿದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮದೊಂದು ಪರ್ಸ್ನಲ್ ಗ್ರೂಪ್ ಇದೆ, ಸಾಂಗೀತ್ಯ ಅಂತ. ಹೆಸರೇ ಹೇಳುತ್ತೆ, ಸಂಗೀತ ಮತ್ತು ನೃತ್ಯ ಅಂತ. ಇಟ್ಸ್ ಎ ಕಾಂಬಿನೇಷನ್ ಆಫ್ ನಮ್ಮ ಶಾಸ್ತ್ರೀಯ ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್, ಡ್ಯಾನ್ಸ್ ಅದರದ್ದು. ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾರು ಶುರು ಮಾಡಿರೋದು ಅಂತ ಹೇಳಿದರೆ, KCN ಚಂದ್ರಶೇಖರ್, ಶ್ಯಾಮಲಾ ಭಾವೆ, ರಿಟೈರ್ಡ್ ಟ್ಯಾಕ್ಸ್ ಆಫೀಸರ್, ಕಮರ್ಷಿಯಲ್ CTO ರಾಮಸ್ವಾಮಿ ರೆಡ್ಡಿ, ಸದಾಶಿವ ರೆಡ್ಡಿ, ಮಲ್ಲಾ ರೆಡ್ಡಿ, ಅನಂತರಾಮ್, ಈಸ್ ಎ ಪರ್ಫಾರ್ಮರ್, ಫ್ಲೂಟಿಸ್ಟು, ತುಂಬ ಚೆನ್ನಾಗಿ ಕೊಳಲು ನುಡಿಸ್ತಾರೆ. ಮತ್ತು ನಾನ್ ಪರ್ಫಾರ್ಮರು ಜ್ಯೋತಿ ರಘುರಾಮ್, ಹಿಂದೂನಲ್ಲಿದ್ದದ್ದು, ಸಂಧ್ಯಾ S. ಕುಮಾರ್, ನಾನು, KC ರಾಮಮೂರ್ತಿ ಅವರ ಒಂದು ಲೀಡರ್ಶಿಪ್ಪಲ್ಲಿ ಇದನ್ನು ಒಂದು 10 ವರ್ಷದ ಹಿಂದೆ ಶುರು ಮಾಡಿರೋದು. ಸಾಕಷ್ಟು ಜನ ನಮ್ಮ ಕರ್ನಾಟಕ ಮತ್ತು ಆಲ್ ಓವರ್ ಅವ್ರಿಗೆ ಆನರ್ ಮಾಡಿದ್ದೀವಿ, ಕಚೇರಿಗಳನ್ನು ಮಾಡಿದ್ದೀವಿ. ಮತ್ತು ದಿಸ್ ಈಸ್ ನಥಿಂಗ್ ಬಟ್ ಎ ಪ್ಲ್ಯಾಟ್ಫಾರ್ಮ್ ಟು ಪ್ರಮೋಟ್ ಅವರ್ ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಆರ್ಟ್ ಅಂತ. ಹಾಗಾಗಿನೇ ನಾನು ಸಂಗೀತ ತುಂಬ ಇನ್ಫಾರ್ಮಲಾಗಿ ಫ್ರೆಂಡಾಗಿ ಇರೋದು. ಇವತ್ತು ಸಂಗೀತ ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋಗೆ ಶೇರ್ ವಿತ್ ಶಮಂತಾಗೆ ಬಂದಿರೋದು ಒಬ್ಬ ಗೆಳತಿಯಾಗಿ ಕೂಡ ಹೌದು. ಅಫ್ಕೋರ್ಸ್, ಆಬ್ವಿಯಸ್ಲಿ ಶಿ ಈಸ್ ಎ ವೆರಿ ಪಾಪ್ಯುಲರ್ ಸಿಂಗರ್. ಆ್ಯಂಡ್ ನನಗೂ ಖುಷಿ ಆಗುತ್ತೆ, ಈಗ ಒಂದು ಟಾಪ್ 10 ಟಾಪ್ 12 ಸಂಗೀತ ಈಸ್ ಶೇರಿಂಗ್ ಹರ್ ಮ್ಯೂಸಿಕ್ ಜರ್ನಿ, ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್. ಸಂಗೀತಕ್ಕಿಂತ ಚೆನ್ನಾಗಿ ಸಂಗೀತದ ಬಯೋಡೇಟಾ ನಿಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಸಂಗೀತ ಮಾತುಕತೆಗೆ ಬಂದಿರೋದು, ಒಂದು ಡೈಲಾಗ್ ಆ್ಯಂಡ್ ಕಾನ್ವರ್ಸೇಷನ್ಗೆ ಬಂದಿರೋದು ಏನಪ್ಪ ಅಂತ ಹೇಳಿದ್ರೆ, ಸಂಗೀತ, ಇವತ್ತು ನಾವು ಸಂಗೀತದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಸಾಂಗೀತ್ಯನೂ ಸೇರಿಸ್ಕೊಂಡು, ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ಕು ಇವತ್ತಿನ ದಿನ ನಶಿಸಿ ಹೋಗ್ತಾ ಇದೆ, ಯಾರೂ ಬರಲ್ಲ ಅಂತ. ಆದರೆ ನಿಮ್ಮ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಕ್ಲಾಸ್ಗಳಲ್ಲಿ ನೋಡ್ತು ಅಂತ ಹೇಳಿದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು ಪ್ರತಿ ವರ್ಷ ರಾಮೋತ್ಸವದ್ದು ಆ ಥರ ಪೆಂಡಾಲಲ್ಲಿ ನೋಡಿದ್ರೆ ಅಲ್ಲಿ ಕೂಡ ತುಂಬ ಜನ ಕೊನೈಸರ್ಸ್ ಇದ್ದಾರೆ. ಇದೊಂದು ಕ್ಲೀಶೆ ಮಾತಾ? ನಾನು ಅದಕ್ಕೆ ಒಪ್ಪಲ್ಲ, ನಶಿಸಿ ಹೋಗ್ತಾ ಇದೆ ಅಂತ. ನೀನು ಹೇಳಿದ್ದು ಕರೆಕ್ಟು. ಆಮೇಲೆ ನೀವು ಹೇಳ್ತಿರೋದು ಇಲ್ಲಿ ಕೆಲವೊಂದು ವೇದಿಕೆಗಳದ್ದು ಮಾತ್ರ ನಾವು ಮಾತಾಡೋದಲ್ಲ. ನಮ್ಮ ಥರ ಕರ್ನಾಟಕದ ಥರ
ಎಷ್ಟೋ ಸ್ಟೇಟ್ಸಲ್ಲೂ ಉತ್ಸವಗಳು ನಡೀತಾ ಇದೆಯಲ್ಲ. ಹೌದು. ಹಾಂ, ಮತ್ತು ನಡೆಯುತ್ತೆ. ಅಫ್ಕೋರ್ಸ್ ಕರ್ನಾಟಕದಲ್ಲಿ ನಡೆದ ಹಾಗೆ ಗ್ರೇಂಜರ್ ಇಷ್ಟು ಒಂದು ವೈಭವ ಇದರಿಂದ ತುಂಬಿಕೊಂಡು ಒಂಥರ ವೈಭವ ಪೂರಿತ ಎಲ್ಲ ಫೆಸ್ಟಿವಲ್ಸು ಒಂಥರ ಹಬ್ಬದ ಥರ ನಡೆಯುತ್ತೆ. ಈ ಒಂದು ಗ್ರೇಂಜರ್ ಬೇರೆ ಸ್ಟೇಟ್ಸಲ್ಲಿ ಕೆಲವು ಎಲ್ಲ ಫೆಸ್ಟಿವಲ್ಸಲ್ಲೂ ಇರಲ್ಲ, ಅದು ಮಾತ್ರ ನಿಜ. ಇವಾಗ ಚೆನ್ನೈದು ಇದೆಯಲ್ಲ ಮದ್ರಾಸ್ ಸಂಗೀತ ಸಭಾ, ಮಾರ್ಗಳಿ ಸಂಗೀತೋತ್ಸವ ಅಂತ ಇರುತ್ತೆ, ಅದಿರುತ್ತೆ. ಇದು ಸೌತ್ ಇಂಡಿಯನ್ ಇದಾಯಿತು, ಇಲ್ಲೊಂದು 3-4 ಸ್ಟೇಟ್. ಬಟ್ ಕಂಪ್ಲೀಟ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್, ಮೇಲೆ ಹೋದರೆ ದಿಲ್ಲಿ, ಪಂಜಾಬ್, UP, ಬಿಹಾರ್, ಜಾರ್ಖಂಡ್, ಎಷ್ಟೊಂದು ವೆಸ್ಟ್ ಬೆಂಗಾಲ್, ಎಷ್ಟೊಂದು ಸಂಗೀತೋತ್ಸವಗಳು ನಡೆಯುತ್ತಲ್ಲ. ದಿಸ್ ಇಸ್ ಕನ್ಫೈನ್ಡ್. ಇದೆ, ಖಂಡಿತ ಇದೆ. ಬಟ್ ಓನ್ಲಿ ಥಿಂಗ್ ಇಸ್ ದಿಸ್ ಚಾನಲ್ಸ್ ಆಗಲಿ ಇದಾಗಲಿ ಈಗ ತುಂಬ ಜನ ದೇ ಡಿಪೆಂಡ್ ಆನ್ ಆಲ್ TV ಇದು, ಅವರು ಜಾಸ್ತಿ ಅದನ್ನು ಪೋರ್ಟ್ರೇ ಮಾಡ್ತಾ ಇಲ್ಲ. ಅದು ಒಂದು ವಿಷಯ, ಅದರ ಸಂಗತಿ. ಓಕೆ, ಬಟ್ ಅದೇ ಥರ ಇದು ಟ್ರೈನಿಂಗ್ ಸ್ಕೂಲ್ಸ್ ಕೂಡ ಮುಂಚೆಗಿಂತ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಇನ್ನೊಂದಿದೆ. ಕ್ಲಾಸಿಕಲ್ ಕಲೀಲೇಬೇಕು ಅಂತ ಪ್ಯಾಷನ್ಗೆ ಹೋಗೋರು ಅಷ್ಟೇ ಅಲ್ಲ, ಅವ್ರು ಕೆಲವೇ ಜನ ಇರ್ಬೋದು. ಬಟ್ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಅದೊಂದೇನೋ ಪ್ರಚೀತಿ ಇದೆ. ಶಾಸ್ತ್ರೀಯ ಸಂಗೀತ ಕಲಿತ್ರೆ ಸಿನಿಮಾದಲ್ಲಿ ಚೆನ್ನಾಗಿ ಹಾಡ್ಬೋದು, ಅಥವಾ ರಿಯಾಲಿಟಿ ಶೋಸ್, ಅಲ್ಲ ಎಲ್ಲ ಒಂದೇ. ರಿಯಾಲಿಟಿ ಶೋಸ್ಗೆ ಹೋಗ್ತಾರೆ ಅಂದಮೇಲೆ ನೆಕ್ಸ್ಟ್ ಟಾರ್ಗೆಟ್ ಅವ್ರದ್ದು ಸಿನಿಮಾನೇ ಇರುತ್ತೆ. ಓಕೆ, ಸಿನಿಮಾ ಇಸ್ ದ ಮೋಸ್ಟ್ ಪಾಪ್ಯುಲರ್ ಮೀಡಿಯಾ ಆ್ಯಸ್ ಪರ್ ಇದು ಏನಂತಾರೆ ಎಲ್ಲರೂ ಹೇಳೋ ಥರ ಅಕ್ಸೆಪ್ಟೆಡ್. ಆವತ್ತೂ ಅಷ್ಟೇ, ಇವತ್ತು ಅಷ್ಟೇ. ಸಿನಿಮಾ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸಿನಿಮಾ ಸಂಗೀತನೂ ಇರುತ್ತೆ ಅಂತ. ಸೊ ಸಿನಿಮಾದಲ್ಲಿ ಹಾಡೋದಂದರೆ ಪಾಪ್ಯುಲಾರಿಟಿ, ಮೇನ್ಲಿ ಇದು ಪಾಪ್ಯುಲಾರಿಟಿಗೋಸ್ಕರ ಎಲ್ಲರೂ ಹಾಡಬೇಕು ಅಂತ ರಿಯಾಲಿಟಿ ಶೋ ಇಸ್ ದ ಫಸ್ಟ್ ಸ್ಟೆಪ್. ಸೊ ಅಲ್ಲಿ ಸ್ವಲ್ಪ ರೆಕಗ್ನಿಷನ್ ಬಂದಮೇಲೆ ನೆಕ್ಸ್ಟ್ ದೇ ಗೋ ಟು ಪ್ಲೇ ಬ್ಯಾಕ್, ಅಷ್ಟೇ ಮುಗೀತು. ಈಗ ಕ್ಲಾಸಿಕಲ್ ಅದಕ್ಕೆ ಕಲ್ತ ಮೇಲೆ ನಮ್ಗೆ ಇಲ್ಲಿ ಚೆನ್ನಾಗಿ ಬೇಸಿಕ್ ಇಸ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳ್ತಾರೆ ಪೇರೆಂಟ್ಸ್. ಅದೇ ಥರ ಹೇಳೋದು, ಬೇಸಿಕ್ ಸಂಗೀತ ಕಲಿಬೇಕು, 6 ತಿಂಗಳಲ್ಲಿ ಹೋಗಬೇಕು, ಹಾಡಬೇಕು, ಪಾಪ್ಯುಲಾರಿಟಿ ಆಗಬೇಕು. ಆಮೇಲೆ ಅವರು ಒಂದೊಂದು ಸತಿ ಒಳ್ಳೆ ವಾಯ್ಸ್ ಇದ್ದರೆ ಅವರ್ ಚಾನೆಲ್ಸ್ ವಾಂಟ್ ಡಿಫ್ರೆಂಟ್ ವಾಯ್ಸಸ್. ಅವ್ರು ಎನ್ಕರೇಜ್ ಮಾಡೋದು ತುಂಬ ಸ್ವಾಗತಾರ್ಹ, ತುಂಬ ನಾವು ಅಂದರೆ ಇಟ್ಸ್ ಅ ವೆರಿ ಪಾಸಿಟಿವ್ ಬೆಳವಣಿಗೆ. ಅವ್ರು ಎನ್ಕರೇಜ್ ಮಾಡೋದು, ಅವ್ರು ಬರೀ ಅವ್ರದ್ದು ಚಾನೆಲ್ ನಡೆಸಬೇಕು, ಏನೋ ಒಂದು ಸ್ಲಾಟ್ ಮಾಡಬೇಕು ಅಂತ ಅದರಲ್ಲಿ ಎಷ್ಟೋ ಜನ ಬಂದವರು ಇದ್ದಾರೆ. ಸೊ ಅವ್ರು ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ನಾವು ಪಡಿಸ್ಕೊಳ್ತಾ ಇದ್ದೀವೋ ಇಲ್ವೋ ಅನ್ನೋದು ಪ್ರಶ್ನೆ ನೆಕ್ಸ್ಟ್. ಸೊ ಈಗ ಚಾನಲ್ನಲ್ಲಿ ಆಡಿಷನ್ ಆದಾಗ ಎಷ್ಟು ಜನರನ್ನ ಕರೀತಾರಲ್ಲ, ಸಿಲೆಕ್ಷನ್ ಆದಮೇಲೆ ಎಷ್ಟೋ ಜನ ಪೇರೆಂಟ್ಸ್ ಕೇಳಕ್ಕೆ ಬರ್ತಾರೆ, ನಮ್ಮ ಹುಡುಗಿ ಸಿಲೆಕ್ಟ್ ಆಗಿದ್ದಾಳೆ, ನಮ್ಮ ಹುಡುಗ ಸಿಲೆಕ್ಟ್ ಆಗಿದ್ದೀನಿ, 6 ವಾರ ಟೈಮ್ ಇದೆ, 6 ವಾರದಲ್ಲಿ ಒಂದು 10 ಹಾಡು ಕೂಡಿಸ್ಕೊಡಿ, ಈ ಥರದವರು ಇದ್ದಾರೆ. ಗೊತ್ತಿಲ್ಲ ಪಾಪ ಅವರಿಗೆ ಸಂಗೀತ ಅಂದರೆ ಏನು ಅಂತ ಗೊತ್ತಿಲ್ಲ. ಸಂಗೀತ ಅಂದರೆ ಏನು ಆದರೆ ಇದ್ರದ್ದು ವ್ಯಾಪ್ತಿ, ಇದರ ಡೈಮೆನ್ಷನ್ ಎಷ್ಟು ದೊಡ್ಡದಿದೆ, ಅನಂತದತ್ತ ಇದೆ, ಎಷ್ಟು ಇನ್ಫಿನಿಟಿ ಅಂತ ಜನಸಾಮಾನ್ಯರಿಗೆ ಪಾಪ ಗೊತ್ತಿಲ್ಲ. ಕೇಳಿ ಆಸ್ವಾದಿಸೋದು ಮಾತ್ರ ಅವ್ರಿಗೆ ಗೊತ್ತು. ಬಟ್ ದೇ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಮ್ಯೂಸಿಕ್ ಕ್ಯಾನ್ ಬಿ. ಮ್ಯೂಸಿಕ್ ಅಂದರೆ 1-2 ಸಿನಿಮಾದ ಹಾಡು, 1-2 ಜಾನಪದ ಹಾಡು, ಆ ಥರ ಅಂದ್ಕೊಂಡು. ಓಕೆ, ಸಂಗೀತ ಇವಾಗ ನಿಮಗೆ ಟ್ರೈನ್ಡ್ ಪರ್ಸನ್, ಹಾಡಿನಿಂದನೂ ಪಾಪ್ಯುಲರ್ ಆಗಿರೋದು, ಮತ್ತು ಸಬ್ಜೆಕ್ಟ್ ವೈಸ್ ಕೂಡ ಆರ್ ವೆಲ್ ರೆಡ್. ನಮ್ಮ ಭರತನಾಟ್ಯ ಶಾಸ್ತ್ರದ ಒಂದು ಗಳಿಗೆ ಅದ್ರ ಬಗ್ಗೆ ಹೇಳೋದಾದರೆ, ಸಂಗೀತನ ನಮ್ಮ ಭರತನಾಟ್ಯ ಶಾಸ್ತ್ರದಲ್ಲಿ ಯಾವ ಥರ ಡಿಫೈನ್ ಮಾಡಿದ್ದಾರೆ ಅಂತ. ಭರತಮುನಿ ನಾಟ್ಯಶಾಸ್ತ್ರದಲ್ಲಿ ಭಾಳ ಬ್ಯೂಟಿಫುಲ್ ಇದಿದೆ. ಮ್ಯೂಸಿಕ್ ಆ್ಯಕ್ಚುಲಿ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ಆಸ್ ಬೋತ್ ದ ಮೀಡಿಯಮ್ ಆಫ್ ಎಜುಕೇಷನ್ ಆ್ಯಸ್ ವೆಲ್ ಆಸ್ ಎಂಟರ್ಟೈನ್ಮೆಂಟ್. ಸೊ ಸಂಗೀತ, ನಮ್ಮ ಭಾರತೀಯ ಸಂಗೀತ ಪರಂಪರೆ ಹೇಗಿರಬೇಕು ಅಂದರೆ, ಹಾಡಿದ್ದನ್ನು ಕೇಳಿ ಅದೊಂಥರ ಆಹಾ ವಾಹ್ ಕ್ಯಾ ಬಾತ್ ಹೈ ಅಂತ ಬರಬೇಕು. ಅಟ್ ದ ಸೇಮ್ ಟೈಮ್ ಹಾಡಿದ್ದನ್ನು ವಿಶ್ಲೇಷಣೆ ಮಾಡಿ ನೋಡಿ ಏನಿರಬಹುದು ಅಂತ ಪ್ರಶ್ನೆಗಳನ್ನ ಕೇಳಿ ಸ್ವತಃಕ್ಕೆ ಕೇಳಿಕೊಂಡು ಉತ್ತರ ಹುಡುಕುವ ಪ್ರಯತ್ನ ಬೇಕು. ಉತ್ತರ ಹುಡುಕುವ ಪ್ರಯತ್ನ ಬೇಕು. ವಾಯ್ಸ್ ಕಂಟ್ರೋಲು ಬೇಕಲ್ವಾ? ಅದು ರಿಯಾಜ್ ಮಾಡಿದ್ರೆ ಬರುತ್ತೆ. ಆಗುತ್ತಾ? ಅದು ರಿಯಾಜ್ ಮಾಡಿದ್ರೆ ರಿಯಾಜ್ ಅಂದರೆ ಪ್ರಾಕ್ಟೀಸ್. ನಾನೇ 4-5 ವರ್ಷ ಟ್ರೈ ಮಾಡಿ ಸೋತ್ ಹೋಗಿದ್ದೀನಿ. ಏನು ಸೋತೋಗಿದ್ದೀನಿ ಅಂತ ಹೇಳಿದ್ರೆ, ಐ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಟೀಚರ್ ಪ್ರಕಾರ. ನಮ್ಮಮ್ಮನಿಗೆ ತುಂಬ ಇಷ್ಟ ಆಯಿತು ನಾ ಸಂಗೀತ ಕಲೀಲಿ ಅಂತ, ಕಂಠ ಇದೆ ಹಾಗೆ ಅಂತ. ನಾನು ಹೋದೆ, ಇಲ್ಲ ಅಂತಿಲ್ಲ, ಇಷ್ಟಪಟ್ಟು ಹೋದೆ. ಆಗ್ಲೇ ಇಲ್ಲ. ಮನಸ್ಸಿನಲ್ಲಿ ಒಂದೇನೋ ಒಂದು ಕಾರ್ಯ, ಈ ಪಾಟಿಗೆ ನೀರು ಹಾಕ್ಬಿಟ್ಟು ಇದನ್ನು ಬೆಳೆಸ್ತೀನಿ, ಇದನ್ನೇ ತಗೋಣ ಬೆಳೆಸ್ತೀನಿ ಅಂತಂದಾಗ ಅದೇನು ಮಳೆ ಬರಲಿ, ಮಳೆ ಬರದೇ ಇರಲಿ, ಒಂಥರ ಒಣ ಹವೆ ಇರಲಿ, ತುಂಬ ಬಿಸಿಲಿರಲಿ, ಒಣಗೆ ಹೋಗ್ಬಿಡುತ್ತೆ ಗಿಡ, ಹೋಯ್ತು ಈಗ ಅಂತ
ಅಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ನಮ್ಮ ಒಂದು ಡೆಡಿಕೇಟೆಡ್ ಪಾಸಿಟಿವಿಟಿ ಅದರಿಂದ ನಾವು ಅದನ್ನು ಬೆಳೆಯೋದಕ್ಕೆ ಅದಕ್ಕೆಲ್ಲ ಪೂರಕವಾಗಿರುವಂಥ ನಾವು ಇದನ್ನು ಕೊಡ್ಬೋದು. ಸೊ ಯಾವುದೂ ಇಂಪಾಸಿಬಲ್ ಇಲ್ಲ ಅಂತ. ಈಗ ಎಷ್ಟೋ ಕತೆಗಳಿದೆ, ಸ್ಪೈಡರ್ ವೆಬ್ ಕತೆ ಇದೆ, ಅದು ಎಷ್ಟೋ ಸತಿ ರಪ ಹೊತ್ಕೊಂಡು ಬಿತ್ಕೊಂಡು ಮತ್ತೆ ಆಮೇಲೆ ವೆಬ್ ಕಟ್ಟಿದ್ದು. ಸೊ ಅದಿದೆ. ಸೊ ಹಿಂಗಾಗಿ ಎಷ್ಟೋ ಕತೆಗಳಿದೆ. ಎಷ್ಟೋ ಜನ ಹಿಂದಕ್ಕೆ ಪುರಾಣದಲ್ಲಿ ಯುದ್ಧದಲ್ಲಿ ಸೋತೇ ಬಿಡ್ತೀನಿ ಅಂತನ್ನೋರು ಒಂದೇ ಒಂದು ಬಾಣದಿಂದ ಗೆದ್ದವರಿದ್ದಾರೆ. ಆ ಥರ ಪುರಾಣ ಕತೆ. ಸೊ ಹಿಸ್ಟ್ರಿ ಡೆಫಿನೆಟ್ಲಿ ವಿಲ್ ರಿಪೀಟ್. ಓಕೆ, ಇವಾಗ ಕಮಿಂಗ್ ಬ್ಯಾಕ್ ಟು ರಿಯಾಲಿಟಿ ಶೋಸ್ ಅನ್ನೋದಾದ್ರೆ, ರಿಯಾಲಿಟಿ ಶೋಸ್ ಅಲ್ಲಿ ನೀನು ಸುಮಾರು ಪಾರ್ಟಿಸಿಪೇಟ್ ಮಾಡಿರೋದುಂಟು. ಇವತ್ತಿನ ದಿನ ಸಂಗೀತ ಅಂತ ಹೇಳಿದ್ರೆ 1% ಆಫ್ ಪಾಪ್ಯುಲೇಷನ್ಗೆ, ಮನೆಯವ್ರಿಗೆ, ಪೇರೆಂಟ್ಸ್ಗೆ ರಿಯಾಲಿಟಿ ಶೋನೇ ಟಾರ್ಗೆಟ್ ಆಗಿದೆ. ಆ ದೃಷ್ಟಿನಲ್ಲಿ ಒಂದು ಕಡೆಯಿಂದ ಹೊಸ ಗಾಯಕರನ್ನ ಚಾನೆಲ್ಗಳು ಪ್ರೋತ್ಸಾಹ ಕೊಡ್ತಾ ಇದೆ, ಮತ್ತೊಂದು ಕಡೆಗೆ ಇದನ್ನು ಟಾರ್ಗೆಟ್ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಸಂಗೀತಕ್ಕೆ ಕಲಿಸ್ತಾ ಇರೋದ್ರಿಂದ ಸಂಗೀತ ಅನ್ನೋದು ಡೈಲ್ಯೂಟ್ ಆಗ್ತಾ ಇದೆಯಾ ನನಗೆ ಗೊತ್ತಿಲ್ಲ. ನಾನೊಬ್ಬ ಆರ್ಡಿನರಿ. ಡೈಲ್ಯೂಟ್ ಅಲ್ಲ, ರಿಸ್ಟ್ರಿಕ್ಟೆಡ್ ಆಗ್ತಾ ಇದೆ. ಇಟ್ಸ್ ನಾಟ್ ಡೈಲ್ಯೂಟೆಡ್. ರಿಸ್ಟ್ರಿಕ್ಟೆಡ್ ಅಂತಂದರೆ ಅದೇ ಆ ಒಂದು 4 ಹಾಡು ಕಲ್ತ್ಬಿಟ್ಟು ಇಡೀ ಸಂಗೀತನ ಪ್ರಪಂಚ ಗೆದ್ದಂಗಲ್ಲ ಅದು. ಅದು ಹೆಂಗೆ ಅಂದರೆ, ಈಗ ನಾವು ಚಿಕ್ಕವರಿದ್ದಾಗ ಪ್ರಿಂಟ್ ಮೀಡಿಯಾ ಬಿಟ್ಟರೆ ದೆರ್ ವಾಸ್ ನಥಿಂಗ್ ಮೀಡಿಯಾ ಅಂತ. ಎಲ್ಲೇ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಟ್ಯಾಲೆಂಟ್ ಎಲ್ಲೋ ನಮ್ಮ ತಂದೆ ತಾಯಿ ಟ್ಯಾಲೆಂಟ್ ಗುರುತಿಸ್ಬೇಕು, ಒಳ್ಳೆ ಗುರುಗಳು ಸಿಗಬೇಕು, ಗುರುಗಳಿಂದ ಮಾರ್ಗದರ್ಶನ ಪಡಿತಾ ಇರಬೇಕು, ಎಲ್ಲೋ ಕಾರ್ಯಕ್ರಮ ಬರಬೇಕು, ಯಾವುದೋ ರಾಮದೇವ್ ದೇವಸ್ಥಾನ ಬರಬೇಕು, ಯಾವುದೋ ಒಂದು ರಿಕ್ರಿಯೇಷನ್ ಅಸೋಸಿಯೇಷನ್ ಬರಬೇಕು, ಕಾರ್ಯಕ್ರಮ ನಾವು ಕೂತ್ಕೊಂಡು ಕಚೇರಿ ಹಾಡಿದಾಗ ಅಯ್ಯೋ ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಹಾಡ್ತೆ ಅಂತ ಯಾರೋ ಬರೀಬೇಕು ಪ್ರೆಸ್ನವರು. ಸೊ ಪ್ರಿಂಟ್ ಮೀಡಿಯಾ ವಾಸ್ ದ ಓನ್ಲಿ ವೆರಿ ಸ್ಟ್ರಾಂಗ್ ಇದು ಮೀಡಿಯಾ. ಆವಾಗ ಬರ್ತಾ ಬರ್ತಾ ಏನಾಯಿತು, ಎಷ್ಟೋ ಚಾನೆಲ್ಗಳು, ಅದು ದೂರದರ್ಶನ್ ಫಸ್ಟ್ ಬಂತು. ದೂರದರ್ಶನ ಅದ್ರ ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿ ಮಚ್ ಲೇಟರ್ ಇಟ್ ಕೇಮ್. ಸೊ ಹಿಂಗೆಲ್ಲ ಹೋಗ್ತಾ 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 ನಮ್ಗೆ ಅದೆಲ್ಲ ಏನು ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ನಮ್ದು ಏನಿದ್ರು ಜನ ಇಷ್ಟಪಡಬೇಕು. ಸೊ ಪ್ರಿಂಟ್ ಮೀಡಿಯಾ ಬರೆದ್ಮೇಲೆ ಜನ ಯಾರೋ ಚಿಕ್ಕ ಹುಡುಗಿ ಸಂಗೀತ ಕಟ್ಟಿ ಅಂತ ಹಾಡ್ತಾಳೆ, ಇದನ್ನು ಹಾಡಿದ್ಲು, ರಾಗ ಗುರುತಿಸ್ತಾಳೆ, ನೌಶಾದವ್ರು ಬಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಇದೆಲ್ಲ ಪೇಪರ್ನಲ್ಲಿ ಬಂದು ಎಲ್ರಿಗೂ ಗೊತ್ತಾಯಿತು. ಸೊ ಈ ಥರ ನಾವು ಹಂತ ಹಂತವಾಗಿ ಆಮೇಲೆ ಮೇನ್ಲಿ ನಮಗೆ ಸಿಕ್ಕಂಥವ್ರು ದೊಡ್ಡ ದೊಡ್ಡ ಮೇರು ಪರ್ವತಗಳು ಗುರುಗಳು. ಬಸವರಾಜ್ ಗುರು, ರಾಜ್ಗುರುಗಳಿರ್ಬೋದು, ಕಿಶೋರಿ ಅಮೋಣ್ಕರ್ ಇರ್ಬೋದು, ಆಮೇಲೆ ನಮಗೆ ದೇವ್ರನಾಮ ದಾಸರ ಪದ ಹೇಳ್ಕೊಟ್ಟಂಥ ನಮ್ಮ ಕಟಗೇರಿ ದಾಸರು, ಇವು 97 year old ಅವರು ಇದ್ದಾರೆ. ಇನ್ನು ಫಸ್ಟ್ ಗುರುಗಳು ದಂಡಾಪುರ ಸರ್, ಎಲ್ಲರೂ ಅಷ್ಟೇ. ಅದೇ ಆ ಒಂದು ಎರಾನೇ ಹಂಗಿತ್ತು. ನಾವು ಗುರುಗಳ ಹತ್ರ ಹೋಗೋದು, ಕಲಿಯೋದು, ರಾಗಗಳ ಬಗ್ಗೆ ನಮಗೇನು ಅಷ್ಟು ಅದ್ರ ಬಗ್ಗೆನೂ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಮಾತಾಡೋದು, ಗುರುಗಳು ಹಾಡಿದ್ದನಷ್ಟು ಒಂಥರ ವಾ ಅಂತ ಕೇಳ್ತಾ ಇದ್ವಿ. ನಮ್ಗೆ ಹಾಡೋಕ್ಕೆ ಬರಲಿಲ್ಲ ಅಂದಮೇಲೆ ನಮಗೆ ಬರೋಂಗಿಲ್ಲ ರೀ ಅಂತ ಕೇಳ್ತಿದ್ವಿ. ಆಲ್ ಇಗ್ನರೆನ್ಸ್. ಸೊ ಹಿಂಗೆ ಗೊತ್ತಿಲ್ಲದೇ ಅದು ಬೆಳ್ಕೊಂಡು ಬಂತು. ಅದು ನಮ್ಮನ್ನು ಕೈ ಬಿಡಲಿಲ್ಲ ಸಂಗೀತ. ನಾವು ಅದಕ್ಕೋಸ್ಕರ ನಾನು ಎಸ್ಪೆಷಲಿ, ಬೇರೆಯವ್ರಿಗೆ ಗೊತ್ತಿಲ್ಲ, ದೇ ವುಡ್ ಹ್ಯಾವ್ ಬಿನ್ ವೆರಿ ಸೀರಿಯಸ್. ನಾನು ಎಜುಕೇಷನಲ್ಲೂ ಚೆನ್ನಾಗಿತ್ತು. ಸೊ ಹಿಂಗಾಗಿ ಓದಬೇಕು, ಇದು ಮಾಡಬೇಕು, ನನಗೂ IAS ಮಾಡಬೇಕು, ಏನು ಎಲ್ಲ ತುಂಬ ಅದ್ರ ಕಡೆನೇ ಗಮನ ಜಾಸ್ತಿ. ಆದರೆ ನಮ್ಮ ಗುರುಗಳು ಹೇಗೆ ಸಿಕ್ಕರು ಅಂದರೆ, ನೀಟಾಗಿ ಕರೆಕ್ಟಾಗಿ ನಾನು ಎಲ್ಲಿದ್ದರೂ ಹಿಂಗೆ ತಂದು ಹಿಂಗೆ ಎಳ್ದು ಹಿಂಗೆ ತೊಗೊಂಡೋದ್ರು. ನಂಗೆ ಗೊತ್ತಿಲ್ಲದೇ ಅದರಲ್ಲಿ ಹೊರಟು. ಯಾವ ಗುರುಗಳು? ಬಸವರಾಜ ರಾಜಗುರುಗಳು. ಇಲ್ಲ, ಮೊದಲನೇದವ್ರು ದಂಡಾಪುರ ಸರ್. 4ನೇ ವಯಸ್ಸು ನಾನು ಶುರು ಮಾಡಿದ್ದು. ನೌಶಾದ್ ಅವರಿಂದ ಪ್ರೇರಣೆ, ಆಶೀರ್ವಾದ. ಅಂದರೆ 4th year, ನಮ್ಮ 4 year old ಧಾರವಾಡಕ್ಕೆ ನಮ್ಮ ಮನೆಗೆ ನೌಶಾದ್ ಸಾಹಬ್ ಬಂದಿದ್ದರು. ಕರ್ನಾಟಕ ಯೂನಿವರ್ಸಿಟಿಗೆ ಬಂದಾಗ ಮನೆಗೆ ಬಂದು ಎಲ್ಲ ನಮ್ಮೆಲ್ಲ ಊಟ ಗಿಟ ಎಲ್ಲ ಮಾಡ್ಕೊಂಡು ನನ್ನ ಹಾಡು ಕೇಳಿದರು. ನಾನು ಹಾಡು ಕೇಳಿದ್ಮೇಲೆ ಅವ್ರು ನಮ್ಮ ತಂದೆಗೆ ಹೇಳಿದರು, ಈ ಟ್ಯಾಲೆಂಟನ್ನು ಹಿಂಗೆ ಬಿಡಬೇಡಿ, ಒಳ್ಳೆ ಗುರುಗಳ ಹತ್ರ ಹೋಗಿ ಅವಳಿಗೆ ತಾಲೀಮ್ ಮಾಡಿಸ್ರಿ ಅಂತ. ಸೊ ಅಲ್ಲಿಂದ ಶುರು ಆಯಿತು. ದಂಡಾಪುರ ಸರ್, ಶೇಷಗಿರಿ ದಂಡಾಪುರ ಅವರು ಧಾರವಾಡದಲ್ಲಿದ್ದಾರೆ. ಅವ್ರ ಹತ್ರ ಸಾರಿ ಗ ಮ ಸ್ವರಗೀತೆ, ಲಕ್ಷಣಗೀತೆ, ಛೋಟಾಕಿ ಅದೆಲ್ಲ ಶುರು ಆಯಿತು. ಅದಾದಮೇಲೆ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠದ ಪುಟ್ಟರಾಜ್ ಗವಾಯಿಗಳ ಡೈರೆಕ್ಟ್ ಶಿಷ್ಯರು, ಗವಾಯಿಗಳ ಶಿಷ್ಯರು. ಅವರು ಒನ್ ಆಫ್ ದ ಸೀನಿಯರ್ ಎಕ್ಸ್ಪೋನೆಂಟ್ಸ್ ಆಫ್ ಹಿಂದೂಸ್ತಾನಿ ಗ್ವಾಲಿಯರ್ ಗಾನ. ಅವ್ರ ಹತ್ರ ಖ್ಯಾಲ್ ಗಾಯನ ಅಂದರೆ ಸ್ವಲ್ಪ ಹೈಯರ್ ಇದರಲ್ಲಿ ಅವ್ರ ಹತ್ರ ಕಲಿಯಕ್ಕೆ ಶುರು ಮಾಡಿದೆ. ಅವ್ರ ಹತ್ರ ಕಲಿತಾ ಅವರೇ ಕರ್ಕೊಂಡೋಗಿ ನನ್ನನ್ನು ಬಸವರಾಜ ರಾಜಗುರುಗಳಿಗೆ ಇಂಟ್ರೊಡ್ಯೂಸ್ ಮಾಡಿದರು.
ದೆರ್ ವಾಸ್ ನಥಿಂಗ್ ಲೈಕ್ ಕಾಡ್ಲಿ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಆ ಥರ ಇರಲೇ ಇಲ್ಲ. ಸೊ ಅಂಥ ಕಾಲದಲ್ಲಿ ಬೆಳೆದು ಬಂದವ್ರು. ನಮಗೂ ಆ ಥರದ್ದು ಸೆಲ್ಫ್ ಸೆಂಟರ್ಡ್ ಇದು ಬರಲೇ ಇಲ್ಲ ಯಾವತ್ತು. ಧಾರವಾಡ ಊರು ಅದೇ ಒಂದು ಗಾದೆ ಮಾತು ಹೇಳ್ತಾರೆ, ಒಂದು ಕಲ್ಲೆಸಿದ್ರೆ ಇಲ್ಲ ಒಂದು ಕವಿ ಮನೆ ಎಲ್ಲಾದರೂ ಬೀಳುತ್ತಂತೆ, ಸಂಗೀತಗಾರ ಮನೆ ಎಲ್ಲಾದರೂ ಬೀಳುತ್ತಂತೆ. ಅದು ನಿಜ ಅದು. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಮೈಸೂರು ಕೂಡ ಸಂಗೀತಕ್ಕೆ ಸಂಸ್ಥಾನ ಆಗಿತ್ತು. ಎಷ್ಟು ಮಹಾರಾಜರಿದ್ದರು. ಬೇರೆ ಬೇರೆ ಸ್ಟೇಟ್ಸ್. ನಮ್ಮ ಧಾರವಾಡದಲ್ಲಿ ಒಂದು ಅಡ್ವಾಂಟೇಜ್ ಅಂತಂದರೆ ಅಹೋರಾತ್ರಿ ಸಂಗೀತ ಫೆಸ್ಟಿವಲ್ಸ್ ನಡೀತಾ ಇತ್ತು. ಕ್ಲಾಸಿಕಲ್ ಮ್ಯೂಸಿಕ್, ಆ ಅಹೋರಾತ್ರಿ ಸಂಗೀತ ಫೆಸ್ಟಿವಲ್ಗೆ ದೊಡ್ಡವರೆಲ್ಲ ಬಂದು ಪರ್ಫಾರ್ಮ್ ಮಾಡೋರು. ನಾನು ಇಡೀ ರಾತ್ರಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಕೇಳಿನೇ ನಂಗೆ ಗೊತ್ತಿಲ್ಲದೇ ಅದು ಒಳಗಡೆ ಬಂತು. ನಮ್ಮ ಗುರುಗಳು, ರಾಜಗುರುಗಳು ಹೇಳೋರು 50% ಇದು ಶ್ರವಣ ವಿದ್ಯೆ, ಕೇಳಿನೇ ಸಂಗೀತಗಾರ ಆಗ್ಬಿಡ್ತಾನೆ ಮನುಷ್ಯ ಅಂತ, ವಿಚ್ ಈಸ್ 100% ಟ್ರೂ. ಸೊ ಹಾಗಾಗಿ ಕೇಳಿ ಕಿವಿ ಮೇಲೆ ಬಿದ್ದು ಅದಕ್ಕೆ ನನ್ನ ಹಾಡಿಗೆ ನಾನೇ ಬೆಸ್ಟ್ ಜಡ್ಜ್, ನನ್ನ ಹಾಡಿಗೆ ನಾನೇ ವಾವ ಅಂತ ಯಾವತ್ತೂ ಅನ್ನಲ್ಲ. ಅಯ್ಯಯ್ಯೋ ಇಲ್ಲಿ ಹಿಂಗಾಯ್ತಲ್ಲ ಅಂತ ನಾನೇ ಅಂದ್ಕೊಂಡಿರೋದು. ಅಂದ್ಕೊಳ್ತೀನಿ ಈಗಲೂ. ಇಷ್ಟು ವರ್ಷ ಅಷ್ಟೊಂದು ವರ್ಷ ಕಲಿತು ಮುಂದೆ ಕಿಶೋರಿ ಅಮುಣ್ಕರ್ ಅವ್ರ ಹತ್ರ ಹೋದ್ಮೇಲೆ ನಂಗೆ ನಿಜವಾಗ್ಲೂ ಟೋಟಲಿ ಒಂದು ಹೊಸ ಲೋಕ. ಇಷ್ಟು ವರ್ಷ ನಾವು ಕಲ್ತಿದ್ದೇನು ಅಂತ ನಮ್ಗೆ ಅರ್ಥ ಆಗಿದ್ದು ಅಲ್ಲಿ ಹೋದ್ಮೇಲೆ. ಸೊ ಇಟ್ಸ್ ಅಗೇನ್ ಅರೇನಾಸ್ ವರ್ ಗೆಟಿಂಗ್ ಓಪನ್ ಲೈಕ್ ಡಿಫ್ರೆಂಟ್. ಸೊ ನಮ್ಮ ತಿಳುವಳಿಕೆನೂ ನಾವು ದೊಡ್ಡವರು ಆಗ್ತಾ ತಿಳುವಳಿಕೆ ಅಂತ ಸಂಗೀತದ ಬಗ್ಗೆ ತಿಳುವಳಿಕೆ ಬಂದಮೇಲೆ ಚಿಂತನೆ ಸ್ಟಾರ್ಟ್ ಆಯಿತು. ಸೊ ಚಿಂತನೆ ಸ್ಟಾರ್ಟ್ ಆದಮೇಲೆ ಯಾಕೆ ಈ ರಾಗದಲ್ಲಿ ಸಂಚಾರ ಹೀಗೆ ಬರುತ್ತೆ, ಯಾಕೆ ಇದನ್ನು ನಾವು ದಾಸರ ಪದಕ್ಕೆ ಅಳವಡಿಸಿದಾಗ ಈ ರಾಗದ ರೂಪ ಯಾಕೆ ಚೇಂಜ್ ಆಗುತ್ತೆ, ಅದೇ ಒಂದು ಭಾವಗೀತೆ ಅದೇ ರಾಗ ಭೂಪುಂಬು ಒಂದು ಭಾವಗೀತೆ ಹಾಡಿದಾಗ ಯಾಕೆ ಚೇಂಜ್ ಆಗಬೇಕು ಅಂತ ಪ್ರಶ್ನೆಗಳು. ಸಿ ಇಟ್ಸ್ ಆಲ್ವೇಸ್ ಅ ಸೀಕ್. ಅ ಮ್ಯೂಸಿಷಿಯನ್ ವಿದೌಟ್ ಸೀಕ್ ಈಸ್ ನಾಟ್ ಅ ಮ್ಯೂಸಿಷಿಯನ್. ಹಿ ಹ್ಯಾಸ್ ಟು ಸೀಕ್. ಹುಡುಕಾಟ ಬೇಕು ಅಂದರೆ ಅವನು ಮ್ಯೂಸಿಷಿಯನ್ ಆಗಿದ್ದಕ್ಕೆ ಅರ್ಥ ಇದೆ. ಅದರ್ವೈಸ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಸಿಂಗಿಂಗ್. ದಾಸರ ಪದಗಳು ಅಂತ ಹೇಳ್ತಾ ಇದ್ದಿದ್ದು ಒಂದು ಸಣ್ಣದಾಗಿ ಒಂದು ಪಲ್ಲವಿ ಯಾಕೆ ಹಾಡಬಾರ್ದು? ಕ್ಷೀರಾಬ್ಧಿ ಕನ್ನಿಕೆ ಶ್ರೀಮಾ ಲಕುಮಿಯಾರಿಗೆ ವಧುವಾದೆ, ಅಂಬುಜಾಕ್ಷಿಯಾರಿಗೆ ವಧುವಾದೆ. ಇದೆಷ್ಟೋ ಫೇಮಸ್ ಆಗೋಯ್ತಿದ್ದು. ಇಂಥವು ನೂರಾರು ಹಾಡುಗಳಿದ್ದಾವೆ. ಸೊ ಈ ದಾಸರ ಪದಕ್ಕೆ ಬೃಂದಾವನಿ ಸಾರಂಗರಾಗಿ ಬಂದಾಗ ಅದರದ್ದು ಏನು ರೂಪ ಏನಾಗುತ್ತೆ, ಅದರ್ ದೆನ್ ಕ್ಲಾಸಿಕಲ್ ಮ್ಯೂಸಿಕ್ ಬೇರೆ ಪ್ರಕಾರ, ಸಂಗೀತದ ಬೇರೆ ಪ್ರಕಾರ ಹಾಡಿದಾಗ ಅಲ್ಲಿ ಸಾಹಿತ್ಯ ಅಂತಕ್ಕಂಥ ಒಂದು ಕಾಂಪೊನೆಂಟ್ ಬರುತ್ತೆ. ಸಾಹಿತ್ಯ ಬಂದಾಗ ಸಾಹಿತ್ಯಕ್ಕೆ ತಕ್ಕ ಹಾಗೆ ನಮ್ಮ ಭಾವನೆಗಳು ಚೇಂಜ್ ಆಗಬೇಕು. ಈಗ ಯಾರಿಗೆ ವಧುವಾದೆ ಅಂಬುಜಾಕ್ಷಿ ಕ್ವೆಶನ್ ಕೇಳಬೇಕು. ಲಕ್ಷ್ಮಿಗೆ ಕೇಳ್ತಾರೆ ಪುರಂದರದಾಸರು. ಅದು ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂತಂದರೆ, ಶರದಿ ಬಂಧನ ರಾಮಚಂದ್ರನಿಗೋ ಕೃಷ್ಣನಿಗೋ ಬದರಿ ನಾರಾಯಣನಿಗೋ ಎಲ್ಲ ಒಂದೇ, ಹರಿ. ಹಿ ಮೀನ್ಸ್ ಟು ಸೇ ದಟ್ ಹರಿ ಅಷ್ಟೊಂದು ಚೆನ್ನಾಗಿದ್ದಾರೆ. ಅದರಲ್ಲಿ ಇನ್ ಪರ್ಟಿಕ್ಯುಲರ್ ಯಾರಿಗೆ ವಧುವಾದೆ ಎಲ್ಲ ಒಂದೇ. ಅವರು ಅನಂತಾದ್ರೀಶ, ಉಡುಪಿ ಕೃಷ್ಣ, ಶ್ರೀರಂಗಪಟ್ಟಣದ ರಂಗನಾಥ, ಹೀಗೆಲ್ಲ ಬೇರೆ ಬೇರೆ ದೇವರ ಅವತಾರವನ್ನು ಹೇಳ್ತಾ ಹೋಗ್ತಾರೆ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ಆವಾಗೇನಾಗುತ್ತೆ, ಸಾಹಿತ್ಯ ಬಂದಾಗ ಯಾವುದೇ ಅದು ಸಾಹಿತ್ಯದ ಹಾಡಿರ್ಬೋದು, ದಾಸರ ಪದ ಇರ್ಬೋದು, ವಚನ ಇರ್ಬೋದು, ಭಾವಗೀತೆ ಇರ್ಬೋದು, ಆಮೇಲೆ ತತ್ವಪದ ಇರ್ಬೋದು. ನಾ ಕನ್ನಡದ ಹೇಳ್ತಾ ಇದ್ದೀನಿ. ಸೊ ತತ್ವಪದ ಇರ್ಬೋದು, ಆಮೇಲೆ ಜನಪದ ಇರ್ಬೋದು, ಎಲ್ಲ ಅಲ್ಲಿ ಶಬ್ದದ ಜೋಡಣೆ ಬಂದಾಗ ಆ ಶಬ್ದಗಳ ಮೇಲೆ ಸ್ವಲ್ಪ ನಾವು ಆ ಲಾಲಿತ್ಯದ ಇದ್ರ ಪ್ರಕಾರ ವಿ ಹ್ಯಾವ್ ಟು ಫೋಕಸ್ ಆನ್ ದ ವರ್ಡ್ಸ್ ಆಲ್ಸೋ. ಈಗ ಯಾವುದು ದೇವ್ರು ಬಂದು ನಿಂತಿದ್ದಾನೆ ಅಂತ ಹೇಳುವಾಗ ವಿಷಾದದ ರಾಗ ಹಾಕ್ಕೊಡೋದು, ಬಂದು ದೇವ್ರು ವಾಪಸ್ ಹೋಗ್ತಾನೆ ಇವಾಗ. ಅಯ್ಯೋ ದೇವ್ರು ಬಂದು ನಿಂದನು ಕಣ್ಣ ಮುಂದೆ ಅಂತ. ಅದು ಒಂಥರ ಹೇಗೆ ಹೇಳಬೇಕು ಅಂತಂತಂದರೆ, ನೋಡಿ, ಬಂದು ನಿಂದ ಕಣ್ಣ ಮುಂದೆ, ಬಂದು ನಿಂದ ಕಣ್ಣ ಮುಂದೆ, ಬಂದು ನಿಂದು ಭಾಗವತರ ಪ್ರಿಯ ಕೃಷ್ಣ. ಅದನ್ನು ಈ ಪ್ಲೆಸೆಂಟ್ ರಾಗ ಬಿಟ್ಬಿಟ್ಟು ನಾವು ರಾಗ ಸಂಯೋಜನೆ ಮಾಡುವಾಗ ಬಂದು ನಿಂದ ಕಣ್ಣ ಮುಂದೆ ತೋಡಿ ರಾಗ ಹಾಕ್ಬಿಟ್ರೆ ದೇವರಿಗೆ ಅಯ್ಯೋ ಯಾಕೋ ಪಾಪ ಆಡ್ತಾ ಇದ್ದಾಳೆ, ನೆಕ್ಸ್ಟ್ ಡೇ ಬಂದ್ರಾಯ್ತು ಅಂತ. ಸೊ ಇದಕ್ಕೇನು ಬರುತ್ತೆ, ಇದು ಏನಿದು, ವಾಟ್ ಈಸ್ ದಿಸ್ ಥಿಯರಿ ಅಂದರೆ ರಸ ಸಿದ್ಧಾಂತ ಅಂತ ಬರುತ್ತೆ.
ರಸಸಿದ್ಧ ಅಂತ, ಅದು ಎಲ್ಲ ಭರತ ಮುನಿಯ ನಾಟ್ಯ ಶಾಸ್ತ್ರದಲ್ಲಿ ರಸಸಿದ್ಧ ಅಂತ ಬರುತ್ತೆ. ಆ ರಸಸಿದ್ಧಾಂತದ ಪ್ರಕಾರ ಒಂದೊಂದು ರಾಗಕ್ಕೂ ಒಂದೊಂದು ರಸ ಇದೆ. ಸೊ ಆಯಾ ಸಾಹಿತ್ಯಕ್ಕೆ ತಕ್ಕ ಹಾಗೆ ಆಯಾ ರಾಗದ ರಸದ ತಕ್ಕ ಹಾಗೆ ನಾವು ರಾಗ ಸಂಯೋಜನೆ ಮಾಡಿ ಹಾಡಿದರೆ ಅದು ನಮಗೂ ಹಿತ, ಕೇಳೋರಿಗೂ ಹಿತ. ಇದು ಬರೀ ದಾಸರ ಪದಕ್ಕಲ್ಲ, ಬರೀ ವಚನಕ್ಕಲ್ಲ, ಎಲ್ಲದಕ್ಕೂ ಟೋಟಲ್ ಭಾವಗೀತೆ ಬರುತ್ತೆ. ಆಮೇಲೆ ಭಜನ್, ಅಭಂಗ್, ಸೂಫಿ ಎಲ್ಲ. ಸೂಫಿ ಅಂದರೆ ಸ್ಟೈಲ್ ಈಸ್ ಮೋರ್ ಇಂಪಾರ್ಟೆಂಟ್. ಜನಪದ ಲೋಕ ಸಂಗೀತದ ಅಲ್ಲಿ ಎಂಥ ಅದನ್ನು ಭಕ್ತಿನೇ, ಅದನ್ನು ಸಮರ್ಪಣೆನೇ ಅಲ್ವಾ. ಹೌದು, ಸೂಫಿ ಕೂಡ ಹೌದು. ಯಾರೋ ಸಮ್ ಡೇಟಿ, ಅವ್ರ ಊರಿನ ದೇವರು, ಗ್ರಾಮ ದೇವತೆ, ಅವನಿಗೆ ಸಮರ್ಪಣ. ಎಲ್ಲೋ ಯಾವುದೋ ಒಂದು ಗುಡ್ಗಾಡು ಪ್ರದೇಶದಲ್ಲಿ ಒಂದು ಗುಡ್ಗಾಡಿನಲ್ಲಿ ಒಂದು ದೇವರು ಇರ್ತಾರೆ. ಆ ದೇವ್ರಿಗೆ ಹೆಸರು ಗೊತ್ತಿರಲ್ಲ ನಮ್ಗೆ, ಯಾರು ರೆಗ್ಯುಲರ್ ದೇವರು ಅಲ್ಲ, ಹೆಸರಲ್ಲ ಅದು. ಬಟ್ ಆ ಊರಿನವರು ಪಾಲಿಸ್ತಾರಲ್ಲ, ಸೊ ಅದು ಅವನಿಗೆ ಸಮರ್ಪಿತ ಅಂತ ಅಲ್ಲಿ ಒಂದೇನೋ. ಸೊ ಸೂಫಿ ಈಸ್ ಲೋಕ್ ಸಂಗೀತ್ ಇರೋದ್ರಿಂದ. ಲೋಕ್ ಸಂಗೀತ ಅಂದರೆ ನಮ್ಮದು ಜನಪದ, ಅದೇ ಭಾಷೆ, ನಾವು ಕನ್ನಡದಲ್ಲಿ ಜನಪದ ಅಂತ ಹೇಳ್ತೀವಿ. ಲೋಕ್ ಸಂಗೀತ ಇಸ್ ಫೋಕ್ ಮ್ಯೂಸಿಕ್. ಎಸ್, ಫೋಕ್. ಸೊ ಅದರಲ್ಲಿ ಏನಾಗುತ್ತೆ, ಅದಕ್ಕೆ ಡಿಕ್ಷನ್ ಅಂತ ನಾವು ನೋಡೋಕ್ಕೆ ಹೋದರೆ ದ ವೇ ದ ಸಿಂಗರ್ ಪ್ರೆಸೆಂಟ್ಸ್ ದಟ್. ಹಾಡು ತೋರಿಸ್ಬಿಡಿ. ಲಾಲ್ ಮೇರಿ ದಮಾದ ಮಸ್ತ್ ಕಲಂದರ್ ಇದೆಯಲ್ಲ, ಅದು ಪಕ್ಕಾ ಸೂಫಿ ಜನಪದ ಅದು. ಓಕೆ. ಲಾಲ್ ಮೇರಿ ಪಥ್ ರಖಿಯೋ ಬಲಾ ಝೂಲೆ ಲಾಲಣ್ಣ, ಈ ಥರ ಹಾಡ್ಬಿಟ್ರೆ ಚೆನ್ನಾಗಿದೆ. ಇನ್ನೊಂಚೂರು ಹಾಡಿ. ಹಿಂಗೆ ಹಾಡೋದೇ ಇಲ್ಲ, ಹಿಂಗೆ ಹಾಡ್ಬಿಟ್ರೆ ಅದು ಗಿಟ್ಟೋದೇ ಇಲ್ಲ ಹಾಡೋದು. ಹೌದು, ತುಂಬಾ ಫುಲ್ ಎನರ್ಜಿ. ಓ ಲಾಲ್ ಮೇರಿ ಪತ್ ಹಿಂಗೆ ಹಾಡ್ಬೇಕು ಅದನ್ನ. ದಮಾದಮ್ ದಮಾದಮ್ ಮಸ್ತ್ ಕಲಂದರ್, ಇದೆಲ್ಲ ಮಾಡೋಂಗಿಲ್ಲ ಅದರಲ್ಲಿ. ದಮಾದಮ್ ಮಸ್ತ್ ಕಲಂದರ್ ಅಲಿದಾ ಪೆಹಲಾನಮ್, ದಮಾದಮ್ ಮಸ್ತ್ ಕಲಂದರ್ ಅಲಿ ದಮ್ ದಮ್ ದೇ ಅಂದರ್, ಲಾಲ್ ಮೇರಿ ಪತ್ ಹಿಂಗೆ ಹಾಡಬೇಕು. ಫುಲ್ ಪಿಚ್ಚಲ್ಲೇ ಇರುತ್ತೆ ಅದು. ಪಿಚ್ ಇಸ್ ದ ಸೇಮ್ ಶಮಂತ. Pitch is C only, nothing. I'm not changed the pitch. The volume increases, the tone is different. That is the demand of folk music. Pitch is the same. Pitch is the same. Pitch ಅಂದ್ರೆ ಏನು, ಸ್ಕೇಲ್. ಓಕೆ. 5.5, 6.5, 6, 4, 4.5, black 4, black 5, white 1, white 2, ಆ ಥರ. ಸೊ this is how ಮ್ಯೂಸಿಕ್ ಡೆವಲಪ್ಡ್. ಆ ಥರದವ್ರು ಹಾಡಿ ಬಿಟ್ಟು ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಫುಲ್ ವಾಯ್ಸಲ್ಲಿ ಹಾಡುವಂಥದ್ದು ಇವೆಲ್ಲ. ಹೌದು, ಇಲ್ಲಾಂದ್ರೆ ಹೆಂಗೆ, ಇಲ್ಲಾಂದ್ರೆ ಹೆಂಗೆ. ಈಗ ನಾನು ಮೂಡಲ್ ಮನೆ ಹಾಡಿದೆ, ನಮ್ಮೂರಾಗ ಶಾಗ ಹಿಂಗೆ ಹಾಡಲೆ, ನಮ್ಮೂರಾಗ ಶಾಗ ಬೆಸ್ಟ್ ಅಂದರೆ ಎಲ್ಲಿ ಕಾಣೆಲ್ಲಿ. ಹುಡುಗಿಯರೆಲ್ಲ ಹಾಡ್ತಾರೆ ನಮ್ಮ ಹಾಡನ್ನ, ಎಲ್ಲಿ ಕಾಣೆ ನೋ, ಎಲ್ಲಿ ಕಾಣಿನ, ಬಿಕಾಸ್ ದ ಸ್ಟೈಲ್ ಆಫ್ ಚೌಡ್ಕಿ ಈಸ್ ಸೋ ಒಂಥರ ಏನು ಹೇಳ್ತಾರೆ, ಬರೀ ಕನ್ವೇಯಿಂಗ್ ಅಲ್ಲ, ಹುಕ್ಮಿ ಅಕ್ಕ ಇದು ಹಿಂಗದ ನೋಡಪ್ಪ ಅಂತ ಹಂಗೆ ಹೇಳೋಂಗೆ ಬರಬೇಕು. ಜೋರು ಮಾಡಿದರೆ ಕೇಳ್ತಾರೆ, ಇಲ್ಲಾಂದರೆ ಕೇಳಲ್ಲ. ಸೊ ಜನಪದ ಸಂಗೀತ ಅಂದರೆ ಅಬ್ಬರ ಅಲ್ಲ, ಆದರೆ ಸ್ವಲ್ಪ ಹೃದಯ ತುಂಬಿ ಫುಲ್ ಮನಸ್ಸಿನಿಂದ ಫುಲ್ ಜೋರಾಗಿ ಹಾಡೋದಕ್ಕೆ, ಫುಲ್ ಒಂದು ಎನರ್ಜಿಯಲ್ಲಿ ಹಾಡೋದಕ್ಕೆ ಜನಪದ ಸಂಗೀತ ಅಂತಾರೆ. ಸೊ ಇವಾಗ ನಿಮಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಬರೀ ರಾಗ, ತಾಳ, ಪಲ್ಲವಿ ಅಷ್ಟೇ ಮಾತ್ರ ಅಲ್ಲ, ಈ ಥರ ಭಾವನೆ, ಥಿಯರಿ ಕೂಡ ಹೇಳ್ಕೊಡ್ತಾನೆ ಬಂದಿದ್ದ, ಅಥವಾ ಇದೆಲ್ಲ ನೀ ಕಲ್ತಿದ್ದೋ ಅಥವಾ ನೀವುಗಳೇ ಕಲ್ತಿರೋದು? ಐ ನೆವರ್ ಲರ್ನ್ ಸುಗಮ ಸಂಗೀತ. ಸುಗಮ ಸಂಗೀತ ಆಗಬಹುದು ಅಥವಾ ಜನಪದ, ಯಾವುದೇ ದೇವರ ದಾಸರ ಪದ ಮಾತ್ರ. ದಾಸರ ಪದ ಅಂದರೆ ಅಗೇನ್ ಸೆಮಿ ಕ್ಲಾಸಿಕಲ್, ಅದು ಇಟ್ಸ್ ಆಲ್ಮೋಸ್ಟ್ ಸೆಮಿ ಕ್ಲಾಸಿಕಲ್. ಸೊ ಠುಮ್ರಿ ಆ ಥರ ಎಲ್ಲ ಇರುತ್ತಲ್ಲ, ಠುಮ್ರಿ ಸ್ಟೈಲಲ್ಲೇ ಬರೋದು. ಆ ಥರ ಭಜನ್ಸ್ ಇವೆಲ್ಲ ಸ್ವಲ್ಪ ಕ್ಲಾಸಿಕಲ್ ಬೇಸ್ಡೇ ಇರೋದ್ರಿಂದ, ಅಂದರೆ ರಾಗ, ಆಕಾರ, ತಾನುಗಳು, ಫಾಸ್ಟ್ ಇದು ಥಾಟ್ಸ್ ಅಬೌಟ್ ದ ರಾಗ ಅದೆಲ್ಲ ಬರುವಂಥವು. ಸೊ ಅದು ಯೂಶ್ವಲಿ ರಾಗಗಳನ್ನ ಕಲಿಯೋರು ದೇವ್ರ ನಾಮನೂ ಕಲಿತಾರೆ. ಕರ್ನಾಟಕಲ್ಲಿ ದೇವ್ರ ನಾಮನೇ ಅದು ರಾಗ ಇದಕ್ಕೆ ಬರುತ್ತೆ. ಅಂದರೆ ದೇವ್ರ ನಾಮನೂ ತೊಗೊಂಡು ಅವರು ಕ್ಲಾಸಿಕಲ್ಲಿಗೆ ಅಳವಡಿಸ್ಕೊಳ್ತಾರೆ. ಅದರಲ್ಲಿ ರಾಗಂ, ತಾನಂ, ಪಲ್ಲವಿ ಅಂತ. ನಮ್ಮಲ್ಲಿ ಹಿಂದೂಸ್ತಾನಿ ಖ್ಯಾಲ್ನಲ್ಲಿ 4 ಲೈನ್ ಚೀಸ್ ಅಂತಾರೆ, ಬಂದಿಶ್ ಅಂತಾರೆ. ಮೊದಲು ಸ್ಥಾಯಿ, ಆಮೇಲೆ ಅಂತರ ಅಂತಂದರೆ 2 ಲೈನ್ ಸ್ಥಾಯಿಯಲ್ಲಿ 2 ಲೈನ್ ಅಂತರಲ್ಲಿ. ಮಂದ್ರದಿಂದ ಮಧ್ಯಮ ಮೇಲೆ ಷಡ್ಜ ತನಕ ವಿಸ್ತಾರ ಮಾಡೋದಕ್ಕೆ ಸ್ಥಾಯಿ. ಆಮೇಲೆ
ತಾರ ಸಪ್ತಕದಲ್ಲಿ ವಿಸ್ತಾರ ಮಾಡಿ ವಾಪಸ್ ಬರೋದಕ್ಕೆ ಅದಕ್ಕೆ ಅಂತರ ಅಂತ ಹೇಳ್ತಾರೆ. ಅಂತರ ಅಂದರೆ ನಂತರದಲ್ಲಿ ಬರೋದು. ಸೊ ಈ ಥರ 4 ಲೈನ್ ತೊಗೊಂಡು ಮಾಡೋದ್ರಿಂದ ಅದರಲ್ಲಿ ಸಾಹಿತ್ಯದ್ದು ಆಕಾರ ಮೂಲಕ ನಾವು ಆ ರಾಗದ ರಸ ಸಿದ್ಧಾಂತದ ಪ್ರಕಾರ ನಾವು ಹಾಡ್ತೀವಿ. ಅಲ್ಲಿ ಸಾಹಿತ್ಯ ನಾಟ್ ಮೋರ್ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಬಂದಿಷ್ಟು ಪೂರ್ಣ ಪ್ರಮಾಣವಾಗಿ ಗೊತ್ತೇ ಇರೋದಿಲ್ಲ. ತತ್ಕಾರ ಹಾಕ್ಬಿಟ್ಟು ಹಾಡ್ತಾರೆ. ಬಟ್ ಆ ರಾಗದ ರಸ, ರಾಗದ ಅರ್ಥ, ರಾಗ ಭಾಷೆ ಇರುತ್ತೆ, ಅಲ್ಲಿ ಸ್ವರ ಭಾಷೆ ಇರುತ್ತೆ. ಸಾಹಿತ್ಯದ ಭಾಷೆ ಅಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. 1-2 ಶಬ್ದ ತಪ್ಪಿದ್ರೂ ತಪ್ತಾರೆ. ದೊಡ್ಡ ದೊಡ್ಡ ಸಂಗೀತಗಾರರೇ ಅಂದರೆ ನಾವು ನೋಡಿದ್ದೀವಿ, ಆ ಥರ ಕೇಳಿದ್ದೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ದೇವ್ರನಾಮ, ಲಿರಿಕ್ಸ್ ಯಾರಾಬರಿ ಏನು ಬೇಕಾದ ಹಾಡ್ಲಿಕ್ಕೆ ಬರಲ್ಲ. ಓಕೆ, ಇವಾಗ ದೇವ್ರನಾಮ ಲಿರಿಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸಂಗೀತ ಭಾಷೆ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ. ನೀವೆಲ್ಲ ಕನ್ನಡದಲ್ಲೇ ತಾನೇ ಬರ್ಕೋತಾ ಇದ್ದಿದ್ದು ಹಾಡುಗಳನ್ನ ಎಲ್ಲ? ನಾನು ಹಿಂದಿ ನಮ್ಮ ಹಿಂದೂಸ್ತಾನಿ ಚೀಸ್ಗಳನ್ನ, ರಾಗಗಳನ್ನೆಲ್ಲ ಹಿಂದಿಯಲ್ಲಿ ಬರ್ಕೋತಿದ್ದೆ. ಕನ್ನಡ ಹಾಡುಗಳನ್ನ ಕನ್ನಡ ಬರ್ಕೋತಿದ್ದೆ. ಈಗ ನಾನು ಎಷ್ಟೋ ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ ಇಂಗ್ಲೀಷಲ್ಲಿ ಬರ್ಕೊಂಡು ಹಾಡೋದು. ಏನು ಮಾಡೋದು? ಯಾರು ಹೇಳ್ಬೇಕು ಅವ್ರಿಗೆ? ಆಗುತ್ತಾ ಆ ಭಾವ? ಹಾಡ್ತಾರಲ್ಲ, ಗೊತ್ತಿಲ್ಲ, ಏನೋ ಒಟ್ಟು ಅವ್ರವ್ರ ಅನುಕೂಲಕ್ಕೆ ಅವ್ರವ್ರು ಮಾಡ್ತಾ ಇದ್ದಾರೆ. ದರ್ ಆರ್ ನೋ ರೆಸ್ಟ್ರಿಕ್ಷನ್ಸ್. ಅಲ್ಲ, ಭಾಷೆಗೆ ರೆಸ್ಟ್ರಿಕ್ಷನ್ ಇಲ್ಲ ಸರಿ. ಆದರೆ ಅನಂತಮೂರ್ತಿ ಹೇಳ್ತಾ ಇರ್ತಾರೆ, ನಾನು ಇಂಗ್ಲೀಷ್ ಪಾಠನ ಇಂಗ್ಲೀಷಲ್ಲಿ ಮಾಡ್ತಾ ಇರ್ತೀನಿ, ಸ್ಟೂಡೆಂಟ್ಸು ಕೇಳಿಸ್ಕೊತಾ ಇರ್ತಾರೆ. ಒನ್ಸ್ ನಾನು ಕನ್ನಡ ಸ್ವಿಚ್ ಆದ ತಕ್ಷಣ ಎಲ್ಲರ ಕಣ್ಣಲ್ಲೂ ಸ್ಪಾರ್ಕ್ ಕಾಣಿಸುತ್ತೆ ಅಂತ. ಸೊ ನಮ್ಮ ರೀಜ್ನಲ್ ಭಾಷೆಯಲ್ಲಿ ಮಾಡಿದಾಗ, ನಮ್ಮ ಮಾತೃಭಾಷೆಯಲ್ಲಿ ಮಾಡಿದಾಗ ಅದ್ರ ಚಾರ್ಮೆ ಬೇರೆ ಕೆಲವು ವಿಷಯಗಳಲ್ಲೇನು ಆ ಅರ್ಥದಲ್ಲಿ ನಾನು ಕೇಳಿದ್ದು. ಹೌ ಡು ಯು ರಿಲೇಟ್ ದಟ್ ವಿತ್ ಮ್ಯೂಸಿಕ್? ಇಲ್ಲ, ಇವಾಗ ಇಂಗ್ಲೀಷು ನಮ್ಗೆ ಯಾವತ್ತಿದ್ರೂ ಕೂಡ ಬರೀ ಕನ್ನಡದವ್ರಿಗೆ ಅಂತ ನಾ ಹೇಳ್ತಾ ಇಲ್ಲ. ಯಾವುದೇ ಭಾಷೆ ಆದರೂ ಇಂಡಿಯನ್ ಲ್ಯಾಂಗ್ವೇಜಸ್ಸಿಗೆ ತಗೋತು ಅಂದರೆ ಆಲ್ವೇಸ್ ಇಟ್ ಈಸ್ ಎ ಫಾರಿನ್ ಲ್ಯಾಂಗ್ವೇಜ್ ಫಾರ್ ಅಸ್, ರೈಟ್ ಅಲ್ವಾ? ಈ ಥರದ್ದು ರಸಾನುಭವ, ಸಂಗೀತ, ನೃತ್ಯ, ಸಾಹಿತ್ಯ ಈ ಥರದ್ದು ಬಂದಾಗ ಇಂಗ್ಲೀಷ್ ಭಾಷೆಯಲ್ಲಿ ಬರ್ಕೊಂಡು ಹಾಡುವಂತಹ ಸ್ಟೂಡೆಂಟ್ಸ್ದು ಕ್ವಾಲಿಟಿ, ಕ್ಯಾಲಿಬರ್ ಯಾವ ಥರ ಇರುತ್ತೆ ಅಂತ ನಾನು ಕೇಳ್ತಾ ಇರೋದು. ಅನಲೈಸ್ ಮಾಡಿ ಅಳೆಯೋದು ಕಷ್ಟ. ಬಟ್ ಆ್ಯಸ್ ಎ ಟೀಚರ್ ನೀ ಏನು ಹೇಳ್ತೀಯಾ? ನಿನಗೆ ಅದ್ರ ಬೇಕಾದಷ್ಟು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಕೆಲವರು ಇದ್ದಾರೆ, ಬೇರೆಯವ್ರದ್ದು ನೋಡಿರ್ಬೋದು. ತುಂಬ ಜನ ಇಂಗ್ಲೀಷಲ್ಲಿ ಬರ್ಕೊಳ್ತಾರೆ ಇವತ್ತು. ನಾನು ಹೇಳ್ತೀನಿ ಅವ್ರಿಗೆ, ಕನ್ನಡ ಹಾಡನ್ನು ಕನ್ನಡದಲ್ಲಿ ಬರ್ಕೊಳ್ಳಿ. ಈ ಬಂದಿಷ್ಗಳನ್ನೆಲ್ಲ ಕನ್ನಡದಲ್ಲಿ ಬರ್ಕೊಳ್ತಾರೆ, ಕನ್ನಡದಲ್ಲಿ ಎರಡೂ ನಡೆಯುತ್ತೆ, ಬರ್ಕೊಳ್ತಾರೆ. ಬಟ್ ಇಂಗ್ಲೀಷ್ನಲ್ಲಿ ಬರ್ಕೊಳ್ಳೋರು ಜಾಸ್ತಿ. ಅದಕ್ಕೆ ಕೇಳಿದ್ದು ನಾನು. ಇವನ್ ಸ್ಕೂಲ್ನವ್ರು ಉತ್ತರ ಕೊಡ್ಬೇಕು, ಮೀಡಿಯಮ್ ಆಫ್ ಎಜುಕೇಶನ್ ಅವ್ರು ಸ್ಕೂಲ್ನವ್ರು ಇರ್ತಾರಲ್ಲ, ಅವರು ಆನ್ಸರ್ ಕೊಟ್ಕೋತಾರೆ. ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಶಬ್ದ, ಇದು ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಒಂದು ಸಬ್ಜೆಕ್ಟ್ ಕಡ್ಡಾಯವಾಗಿ ಕಲಿಬೇಕಂತ ಎಷ್ಟು ಶಾಲೆಗಳಲ್ಲಿದೆ. ಅದು ಒಂದು ಪೊಲಿಟಿಕಲ್ ಇಶ್ಯೂ ಆಗುತ್ತೆ. ಬಟ್ ನಿಮ್ಮ ಹತ್ರ ಸ್ಟೂಡೆಂಟ್ಸ್ ಬಂದಾಗ ನಿಮ್ಮ ಕಷ್ಟಗಳೇನು ಅಂತ ನಾನು ಕೇಳ್ತಾ ಇರೋದು. ಅಷ್ಟು ಆ್ಯಕ್ಚುಲಿ ಸ್ಪೀಕಿಂಗ್ ನಾನು ಸಾಹಿತ್ಯ ಮೊದಲು ಬರ್ಕೊಳಕ್ಕೆ ಬಿಡೋದೇ ಇಲ್ಲ. ಓಕೆ, ಇಲ್ಲಿ ಮನನ ಮಾಡ್ಕೊಂಡು ಕಲ್ತ್ಕೊಂಡು ಮನೆಗೆ ಹೋಗಿ ಬರ್ಕೊಡಿ ಅಂತೀನಿ. ಓಕೆ, ದಟ್ಸ್ ಹೌ ವಿ ಲರ್ನ್ಡ್. We never had a book, we never had a pen, we never had a Walkman, we never had a cassette to record. Nothing, no lessons are recorded, ಗೊತ್ತಾ? ಇವಾಗ ಎಲ್ಲರೂ ಫಸ್ಟ್ ಮೊಬೈಲ್ ಇಟ್ಕೊಂಡ್ರೆ, ಮೊಬೈಲ್ ಅನ್ನೋಕ್ಕಿಂತ ರೆಕಾರ್ಡರ್. ಸೊ ನಾವು ಇತ್ತೀಚೆಗೆ ಮುಂಬೈಲಿ ನಮ್ಮ ಕಿಶೋರಿ ಅಮೋಣ್ಕರ್ ಲಾಸ್ಟ್ ಕ್ಲಾಸ್ ಕೊನೆವರೆಗೂ ಕೂಡ ನಾವು ಯಾವತ್ತೂ ರೆಕಾರ್ಡ್ ಮಾಡಿಲ್ಲ. ಬಟ್ ಇಲ್ಲಿ ಪ್ರಿಂಟ್ ಹೊಡೆದಂಗಿದೆ. ಇದಕ್ಕೇನು ಹೇಳ್ತೀರಿ ನೀವು? ನೀವೇ ಹೇಳಬೇಕು ಮೇಡಮ್. ಅಲ್ಲ, ಇದಕ್ಕೆ ವಾಟ್ ಡು ಯು ಅನಲೈಸ್ ವಿತ್ ದಿಸ್? ಇಲ್ಲ, ಅದಕ್ಕೆ ನಾನು ಕೇಳ್ತಿರೋದು, ಒಂದು ಪಾಪ್ಯುಲರ್ ಲೆವೆಲ್ನಲ್ಲಿ ಒಂದಾಗ್ಬಿಡುತ್ತೆ. ಈಗ ನಾನು ನೀನು ಮಾತಾಡ್ತಾ ಇರೋದು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ. ಮತ್ತು ಇವಾಗ ಏನದು, ಇವಾಗ ನೀ ಹೇಳಿದೆ ಮೊಬೈಲಲ್ಲಿ ಅಂತ, ಮತ್ತು ಆನ್ಲೈನಲ್ಲಿ ಪಾಠಗಳಾಗ್ತಾ ಇದೆ. ಆನ್ಲೈನಲ್ಲಿ ಅದು ಸ್ವಲ್ಪ ನಾನು ಸ್ವಲ್ಪ ಅಗೇನ್ಸ್ಟ್ ಇದ್ದೆ ಆನ್ಲೈನು. ಬಟ್ ಈಗ ಇದು ಕೋವಿಡ್ ಟೈಮಲ್ಲಿ ಬೇರೆ ವಿಧಿ ಇರಲಿಲ್ಲ. ಅಂದರೆ ಆವಾಗಲೇ ಸ್ಟೂಡೆಂಟ್ಸ್ ಬಂದಿದ್ದೆ, ಅದಕ್ಕೂ ಮುಂಚೆ ನಂಗೆ ಸ್ಟೂಡೆಂಟ್ಸ್ ಅಂತ ಇರಲಿಲ್ಲ ಆ್ಯಕ್ಚುಲಿ. ಅವಾಗ ಕೆಲಸ ಇರಲಿಲ್ಲ, ಏನಾದ್ರು ಬಂದು ಹಾಡುಗಳು ಕೆಲವೊಂದು ವರ್ಕ್ಶಾಪ್ ಮಾಡಿದೆ, ಆನ್ಲೈನ್ ಮಾಡಿದೆ. ಆನ್ಲೈನ್ ದೇ ಆರ್ ಓಕೆ ಕಲಿಯೋರು. ನಂಗೆ ಐ ಆಮ್ ನಾಟ್ ಸ್ಟಿಲ್ ವೆರಿ ಓಕೆ, ಬಿಕಾಸ್ ಆನ್ಲೈನ್ ಏನಾಗುತ್ತೆ, ಒಂದೊಂದು ಸೆಕೆಂಡ್ ಡಿಲೇ ಆಗುತ್ತೆ. ಈಗ ತಿನ್ನ ಒಂದು ತಾಳ ಹೋಗ್ತಾ ಇರುತ್ತೆ. ಈಗ ನಾವು ಇಲ್ಲಿ ಧಾ ಅಂತ ಬಿಟ್ಟು ಕೂಡಲೇ ನೆಕ್ಸ್ಟ್ ಇಮಿಡಿಯೇಟ್ಲಿ ಧಾ ಅಂತ ಕೇಳಿಸುತ್ತೆ ಅವ್ರಿಗೆ. ನಾನು ಹಾಕಿದಾಗ ಕೇಳಿಸಲ್ಲ ಅವ್ರಿಗೆ. ಆ ಪ್ರಾಬ್ಲಮ್, ಡಿಲೇ ಪ್ರಾಬ್ಲಮ್, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಡಿಲೇ ಪ್ರಾಬ್ಲಮ್ ಅಲ್ಲಿದ್ದೆ ಆನ್ಲೈನಲ್ಲಿ. ಸೊ ತಾಳದ ಬಗ್ಗೆ ಹೇಳೋಕ್ಕಾಗಲ್ಲ. ಆಕಾರ, ಹಾಡು ಅದೆಲ್ಲ ಹೇಳ್ಕೊಡ್ಬೋದು, ಅದು ರೂಢಿ ಮಾಡ್ಕೊಳ್ವಿ ನಾವು ಕೋವಿಡ್ ಟೈಮ್ಗೆ.
ಬಟ್ ಆನ್ಲೈನ್ ಕಲಿಸೋರು ತುಂಬ ಜನ ಇದ್ದಾರೆ, ಕಲಿಯೋರು ತುಂಬ ಜನ ಇದ್ದಾರೆ. ಇದೆಲ್ಲ ವೆರಿ ಸೂಪರ್ಫಿಷಿಯಲ್ ಮೊಮೆಂಟರಿ. ನೋ ಅದು ಕಲಿಸೋರ ಮೇಲೆ ಹೋಗುತ್ತೆ, ಕಲಿಯೋದ್ರ ಮೇಲೆ ಹೋಗುತ್ತೆ. ತಾಳದ ಮಾತ್ರ ನಾನು ಹೇಳ್ತಾರೆ. ತಾಳಜ್ಞಾನ ಏನಿದೆಯಲ್ಲ ಅದು ತಿಳ್ಕೊಳ್ಳೋರು ತಿಳ್ಕೊಳ್ತಾರೆ. ಯಾಕೆಂದರೆ ಎಷ್ಟೋ ಮೆಷಿನ್ಗಳು ಬಂದಿದೆ, ತಾಳ್ಮಾಲ ಅಂತ ಬಂದಿದೆ, ಅದು ತಾಳ ಹಾಕ್ತಾ ಇರೋವಾಗ ಆಯ್ತಬ್ಲಾ ಅಂತ ಬಂದಿದೆ, ಅದೆಲ್ಲ ಹಾಕ್ತಾ ಇರುವಾಗ ಅದ್ರ ಜೊತೆ ಅವ್ರು ನಾವು ಹೇಳ್ಕೊಟ್ಟದ್ದನ್ನು ಅವ್ರು ಹಾಡಿ ನೋಡಿ ತಾವು ಸ್ವತಃ ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಇನ್ನು ಕೆಲವ್ರಿಗೆ ತಾಳ ಅರ್ಥ ಆಗಲ್ಲ. ದೀಸ್ ಆರ್ ಆಲ್ ಲಿಮಿಟೇಷನ್ಸ್ ಆ್ಯಕ್ಚುಲಿ. ಮೊದಲು ಗುರುಕುಲ ಪದ್ಧತಿ, ಗುರು ಶಿಷ್ಯರ ಒಂದು ಪರಂಪರೆ, ಎಷ್ಟೋ ತಿಂಗಳಾನ್ಗಟ್ಲೆ ಗುರುಗಳು ಶಿಷ್ಯರನ್ನ ತೊಗೊಳ್ತಿರ್ಲಿಲ್ಲ. ಅಕ್ಕ ಒಂದು ಬಾಗಿಲು ಹೊರಗಡೆ ನಿಂತು ಕೇಳಿಸ್ಕೊಳ್ಳೋಣ ಶಿಷ್ಯ. ಏಕಲವ್ಯಂತರದವರು ದೂರದಲ್ಲಿ ನಿಂತ್ಕೊಂಡು ಕೇಳ್ಕೊಳ್ಳೋ. ಆಮೇಲೆ ಗುರುಗಳು ಕರೆದ್ರೆ ಬರೋರು ಇಲ್ಲ. ಎಷ್ಟೋ ಜನ ಕೇಳಿ ಕೇಳಿ ಕಲ್ತು ಹಂಗೆ ಹೋಗಿ ದೊಡ್ಡ ಸಂಗೀತಗಾರರಾಗಿದ್ದೂ ಇದೆ. ಎಷ್ಟೋ ಜನ ಒಳಗಡೆ ಕರೆದು ಕಲಿಸಿದಂಥ ಗುರುಗಳೂ ಇದ್ದಾರೆ. ತುಂಬ ಅದರ ಕೃಷಿ ಮಾಡಿ ಹೆಸರುವಾಸಿಯಾದಂಥ ಶಿಷ್ಯರು ಇದ್ದಾರೆ. ಸಂಗೀತ ಅಂತ ಬಂದಾಗ ಅದು ಬಿಯಾಂಡ್ ಬೌಂಡ್ರೀಸ್, ಭಾಷೆ ಆಗ್ಬೋದು, ದೇಶ ಆಗ್ಬೋದು, ಎಲ್ಲನೂ. ಇವತ್ತಿನ ಪರಿಸ್ಥಿತಿನಲ್ಲಿ ಅದು ಹಾಗೆ ಉಳ್ಕೊಂಡಿದೆಯಾ? ಮ್ಯೂಸಿಕ್ ಈಸ್ ಬಿಯಾಂಡ್ ಎವ್ರಿಥಿಂಗ್, ಬಿಯಾಂಡ್ ಎನಿಥಿಂಗ್. ಐ ಮೀನ್ ಲ್ಯಾಂಗ್ವೇಜ್ ನೆವರ್ ಎ ಪ್ರಾಬ್ಲಮ್, ಕಾಸ್ಟ್ ಆರ್ ಕ್ರೀಡ್ ನೆವರ್ ಎ ಪ್ರಾಬ್ಲಮ್. ಅದೇ ದೇಶ, ಬಾರ್ಡರ್ಸ್ಗೆ ಅದು ಬೌಂಡ್ರೀಸ್ ನೆವರ್ ಎ ಪ್ರಾಬ್ಲಮ್. ಬಟ್ ಈಗ ಒಂದು ಸಂಗೀತವನ್ನು, ಒಂದು ಪಾಸಿಟಿವ್ ಇದರಲ್ಲಿ ಏನು ಅಂದರೆ, ನಮ್ಮ ಸಂಗೀತವನ್ನು ಗ್ಲೋಬಲಿ ಇಟ್ ಇಸ್ ಬಿನ್ ಎಕ್ಸೆಪ್ಟೆಡ್. ಲೈಕ್ ಸಂಗೀತ ಅಂದರೆ ಭಾರತೀಯ ಸಂಗೀತ, ಭಾರತೀಯ ಸಂಗೀತ ಪರಂಪರೆ ಇಟ್ ಈಸ್ ಎಕ್ಸೆಪ್ಟೆಡ್ ಆ್ಯಂಡ್ ಲವ್ಡ್ ಬೈ ಆಲ್. ಇದಕ್ಕೆ ಕಾರಣರಾದಂಥವರು ದೊಡ್ಡ ದೊಡ್ಡ ಸಂಗೀತಗಾರರು ಇತ್ತೀಚೆಗೆ ನಮ್ಮನ್ನೆಲ್ಲ ಆಗಲಿದ್ರು. ಝಕೀರ್ ಹುಸೇನ್, ಪಂಡಿತ್ ರವಿಶಂಕರ್, ಅಲಿ ಅಕ್ಬರ್ ಖಾನ್ ಸಾಬ್, ಇವರೆಲ್ಲ ಅಮೇರಿಕಾದಲ್ಲಿ ಹೋಗಿ ದೊಡ್ಡ ಪರಂಪರೆ ಇದು ಮಾಡಿದ್ರು. ಅವರಿಂದ ನಮ್ಮ ಸಂಗೀತ ಅವ್ರು ಕೇಳಿದರು ಫಸ್ಟ್. ಅದು ಇವತ್ತುವರೆಗೂ ಹಾಗೆ ಇದೆ. ಅದೇ ಹಿಂದೂಸ್ತಾನಿ ಕಚೇರಿಗೆ ಅಥವಾ ಕರ್ನಾಟಕ ಕಚೇರಿಗೆ ಅಮೇರಿಕಾದಲ್ಲಿ ನಮ್ಮವ್ರು ಎಷ್ಟು ಜನ ಅದಕ್ಕೆ ಪ್ರೆಸೆಂಟ್ ಇರ್ತಾರೋ ಗೊತ್ತಿಲ್ಲ, ಫಾರಿನರ್ಸ್ ಜಾಸ್ತಿ ಇರ್ತಾರೆ. ನಾನು ಇವಾಗ ಅದನ್ನೇ ಕೇಳೋಣ ಅಂತಿದ್ದೆ. ಸಂಗೀತ ಇಲ್ಲೂ ಕಚೇರಿಗಳು ಕೊಟ್ಟಿರೋದುಂಟು, ಕರ್ನಾಟಕ ನಮ್ಮ ದೇಶದಲ್ಲಿ ಪ್ಲಸ್ ಅಬ್ರಾಡಲ್ಲೂ ಕೊಟ್ಟಿರೋದುಂಟು. ಯಾವ ಥರ ಇದೆ ಡಿಫ್ರೆನ್ಸ್? ಬ್ರಿಲಿಯಂಟ್ ಆಡಿಯನ್ಸ್, ಲವ್ಲಿ ಆಡಿಯನ್ಸ್. ಅಂದರೆ ನಾನು ಬರೀ ಕನ್ನಡದವರು ಅಂತ ಹೇಳ್ತಿಲ್ಲ, ನಮ್ಮ ಇಂಡಿಯನ್ ಕಮ್ಯುನಿಟಿ ಏನಿದೆಯಲ್ಲ, ಯಾಕಂದ್ರೆ ನಾನು ಸಾಕಷ್ಟು ಕನ್ನಡೇತರ ಸಂಘ ಸಂಸ್ಥೆಗಳಿಗೂ ನಾನು ಹೋಗಿರ್ತೀನಿ. ಮಹಾರಾಷ್ಟ್ರ ಮಂಡಳ ಇರ್ಬೋದು ಅಥವಾ ಗುಜರಾತಿ ಅಸೋಸಿಯೇಷನ್ ಇರ್ಬೋದು, ಹಿಂದಿ ಪ್ಯೂರ್ಲಿ ಡೆಲ್ಲಿ, ಯು ಪಿ, ಪಂಜಾಬ್ ಆ ಕಡೆ ಅವ್ರದ್ದೊಂದೇನೋ ಪ್ರೈವೇಟ್ ಗ್ರೂಪ್ ಇರುತ್ತೆ. ಮೆಡಿಕಲ್ ಡಾಕ್ಟರ್ಸ್ದೊಂದು ಇದು ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು. ಬಟ್ ನಮ್ಮ ಕನ್ನಡದವರು ಆಡಿಯನ್ಸು ಅವರಿಗೆ ತುಂಬ ಕಾರ್ಯಕ್ರಮ. ನಾನು ಒಬ್ಬರಿಗೆ ಕೇಳಿಬಿಟ್ಟೆ, ಒಂದು ಪರ್ಟಿಕ್ಯುಲರ್ ಊರಲ್ಲಿ ಜನ ಇನ್ನೂ ಬರ್ಬೋದಾಗಿತ್ತಲ್ಲ, ಇಷ್ಟು ಕಷ್ಟಪಟ್ಟು ಆರ್ಗನೈಸ್ ಮಾಡಿದ್ದೀರಾ, ಯಾಕೆ? ಅದೇ ಗೊತ್ತಾಗಲ್ಲ ಮೇಡಮ್, ತುಂಬ ಕಾರ್ಯಕ್ರಮಗಳು ನಡೀತಾ ಇದ್ದಿಂದ ಅದು ಏನೋ ರಿಜಿಸ್ಟ್ರೇಷನ್ ಫೀಸ್ ಕೊಟ್ಬಿಡ್ತಾರೆ, ಬಟ್ ಕಚೇರಿಗೆ ಬರಲ್ಲ ಅಂತ. ದಟ್ ಈಸ್ ವೆರಿ ಬ್ಯಾಡ್ ಅಲ್ವಾ? ಈ ದೇಶ ಆಗ್ಬೋದು, ಆ ದೇಶ ಆಗ್ಬೋದು, ಪ್ರೇಕ್ಷಕರದ್ದು ಮೆಂಟಾಲಿಟಿ ಒಂದೇ. ನಮ್ಮವ್ರದ್ದು ಸ್ವಲ್ಪ ಹಂಗೆ. ಹೊರಗಡೆ ಅವ್ರು ಕೇಳಕ್ಕೆ ಬರ್ತಾರೆ, ನಮ್ಮವ್ರು ಯಾಕೆ ಬರಲ್ಲ? ಬರ್ಬೇಕು ತಾನೆ. ನಮ್ಮವರು ಆ ಕಡೆ ಬಾಲಿವುಡ್ಡಿಂದ ಯಾರು ಬಂದರೆ ಹೋಗ್ತಾರೆ, 10 ಪಟ್ಟು ಟಿಕೆಟ್ ಕೊಟ್ಟು ಹೋಗ್ತಾರೆ. ಇದು ಗೊತ್ತಿಲ್ಲ ಇದು ಯಾಕೆ ಹೆಂಗೆ ಮಾಡ್ತಿದ್ದಾರೆ ಅಂತ. ಅಭಿಮಾನ ಇಲ್ಲಂತ ಇಲ್ಲ, ಟೇಕನ್ ಫಾರ್ ಗ್ರಾಂಟೆಡ್. ಅದೇ ವಸ್ತು ನಮ್ಮ ಹತ್ರ ಇದೆ ಅಂದಮೇಲೆ ಇನ್ನೊಂದ್ಸತಿ ಕೇಳಿದ್ರಾಯ್ತು ಹಂಗೆ. ಈಗ ಕನ್ನಡದಲ್ಲಿ ಸಿನಿಮಾಗಳು ಫ್ಲಾಪ್ ಆದರೂ ಹಾಡುಗಳು ಹಿಟ್ ಆಗ್ತಾ ಇದೆ. ವೆರಾಸ್ ಹಿಂದಿ ತೆಲುಗು ತಗೋತು ಅಂತ ನಿಂತ್ಕೋಬೇಕಲ್ಲ. ಹೌದು, ಆ ಹಾಡುಗಳು ಹಿಟ್ಟಾದ್ರೂ 20 ವರ್ಷ 25 ವರ್ಷ ಹಾಡು ನಿಂತ್ಕೋಬೇಕು. ಆ ಕ್ವಾಲಿಟಿ ಇಲ್ಲ. ಇವಾಗ ನಮ್ಮ ಸಂಗೀತ ನೃತ್ಯ ಅಕಾಡೆಮಿ ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಸಂಗೀತನೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಅದನ್ನು ಒಂದು ಪ್ರಮೋಟ್ ಮಾಡ್ತಾ ಇದೆ ಮತ್ತು ಅದನ್ನು ಬೆಳೆಸ್ತಾ ಇದೆ. ಈಗ ಫಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ಅದರ ಸದುಪಯೋಗ ಆಗ್ತಾ ಇಲ್ಲ. ಬರೀ ಸಂಗೀತದ್ದು ಅಕಾಡೆಮಿ ಅಷ್ಟೇ ಅಲ್ಲ, ಬೇರೆ ಎಲ್ಲ ಕಡೆನೂ ಫಂಡ್ಸ್ನ ಕರೆಕ್ಟ್ ಸದ್ವಿನಿಯೋಗ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಆಗ್ತಾ ಇಲ್ಲ, ಯಾವ ರೀತಿ ಆಗ್ತಾ ಇಲ್ಲ? ಹೌ ವುಡ್ ಐ ಆನ್ಸರ್ ಫಾರ್ ದಟ್, ಶಮಂತ? ಐ ಆಮ್ ನಾಟ್ ಇನ್ ಟು ದ ಗೌರ್ಮೆಂಟ್, ಐ ಆಮ್ ನಾಟ್ ಅನ್ ಎಂಟಿಟಿ. ನೋ, ಆಗ್ತಾ ಇಲ್ಲ, ಅಷ್ಟು ಗೊತ್ತಾಗ್ತಾ ಇದೆ ನಮಗೆ. ಯಾಕೆ ಅಂತ ನಾವು ಅಲ್ಲಿ ಹುಡ್ಕಕ್ಕೆ ಹೋಗಿಲ್ಲ. ಬಿಕಾಸ್ ವಿ ವಿಲ್ ನಾಟ್ ಗೆಟ್ ದ ಆನ್ಸರ್. ಕಳಕಳಿಯಿಂದ ವಿನಂತಿ ಮಾಡ್ಕೋಬೋದು ನಾವು ಇದನ್ನು ಕರೆಕ್ಟಾಗಿ.
ಈ ವರ್ಷ ಪೂರ್ತಿ ಏನೋ ಕಾರ್ಯಕ್ರಮ ಮಾಡಿದೆ, ಮಾರ್ಚ್ ಬಂದ ತಕ್ಷಣ ಏನೋ ಒಂದು ಕಾರ್ಯಕ್ರಮ ಮಾಡಿ ಫೆಬ್ರವರಿಯಿಂದ ಶುರು ಆಗುತ್ತೆ. ಸಾಹಿತ್ಯ ಅಕಾಡೆಮಿ ಆಗ್ಬೋದು, ಸಿನಿಮಾ ಅಕಾಡೆಮಿ ಆಗಬಹುದು, ಈ ರಂಗಭೂಮಿ, ಈ 3 ಕ್ಷೇತ್ರಗಳಲ್ಲಿ ಬಡ ಕಲಾವಿದರ ಬಗ್ಗೆ ಮಾಸಾಶನ ಮತ್ತು ಅವ್ರ ಪರಿಸ್ಥಿತಿ ಹೀಗಿದೆ ಅನ್ನೋದು ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಾಗಿದೆ. ಅದೇ ತರಹ ಸಂಗೀತ ಕ್ಷೇತ್ರದಲ್ಲೂ ಇರಬಹುದಲ್ವಾ? ಬಡ ಕಲಾವಿದರು ಎಲ್ಲರೂ ಕೂಡ ಅವಾಗಿನಿಂದ ಇದೆ. ಇವತ್ತಿಗೂ ಇದೆ. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಇನ್ನು ಕೆಲವರು ಓಡಾಡಿ ಪಾಪ ಸುಸ್ತಾಗ್ಬಿಡ್ತಾರೆ. ಇವೆಲ್ಲದಕ್ಕೂ ಏನು ಉತ್ತರ ಕೊಡೋದು ಶಮಂತ? ಇವೆಲ್ಲದಕ್ಕೂ ಎಲ್ಲ ಒಂದು ಮಾನವೀಯತೆಯ ದೃಷ್ಟಿಯಿಂದ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಲಾ ಆ್ಯಂಡ್ ಆರ್ಡರ್, ಡಿಸಿಪ್ಲಿನ್, ಎವ್ರಿಥಿಂಗ್ ಶುಡ್ ಬಿ ಫಾಲೋಡ್. ಫಾಲೋ ಮಾಡಿದರೆ ಅದು ಮನುಷ್ಯನ ಒಂದು ವೆನ್ ಯು ಆರ್ ಅ ಹ್ಯೂಮನ್ ಬೀಯಿಂಗ್, ದೆರ್ ಆರ್ ಫ್ಯೂ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಈ ಕಾಯ್ದೆ ಕಾನೂನು ಅಂತ ಇರುತ್ತೆ. ಕಾಯ್ದೆ ಜೀವನದಲ್ಲೂ ಇದೆ. ದೇರ್ ಆರ್ ಸಮ್ ಡೂಸ್ ಆ್ಯಂಡ್ ಡೋಂಟ್ಸ್. ಮನುಷ್ಯನಿಗೆ ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ಇದೆ. ಈಗ ಡೋಂಟ್ಸನ್ನೇ ಜಾಸ್ತಿ ನಾವು ರೂಢಿ ಮಾಡ್ಕೊಂಡ್ಬಿಟ್ರೆ ಆ ಡೋಂಟ್ಸೇ ಲೈಫ್ ಆಗ್ಬಿಡುತ್ತೆ. ಬಡ ಕಲಾವಿದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ಕಾಳಜಿ ಇದೆ. ಅದೇ ತರಹ ಬಂತು ಅಂತ ಹೇಳಿದ್ರೆ ನಾನು ಕಂಡ ಹಾಗೆ ಸಂಗೀತ ಮತ್ತು ನೃತ್ಯ ಈ ಕ್ಷೇತ್ರದಲ್ಲಿ ಅವ್ರಗಳಿಗೆ ಒಂದು ಪೆನ್ಷನ್ ಆಗಲಿ, ಬೇರೆ ತರಹ ಸಪೋರ್ಟ್ ಸಿಸ್ಟಮ್ ಬಂದಿದೆ. ಕೆಲವರಿಗೆ ಬಂದಿದೆ, ಓಡಾಡಿ ಮಾಡಿಸ್ಕೊಂಡಿದ್ದಾರೆ. ಯಾರ್ದೋ ತುಂಬ ಕಷ್ಟಪಟ್ಟು ತಂತಾನೆ ಬಂದವರು ಇದ್ದಾರೆ, ತುಂಬ ಕಡಿಮೆ ಜನ. ಬಟ್ ಅರ್ಹರು ಸಿಕ್ಕಾಪಟ್ಟೆ ಇದ್ದಾರೆ. ಅರ್ಹತೆ ಇರೋರು ಅವ್ರಿಗೆ ಎಷ್ಟು ಜನಕ್ಕೆ ಬಂದಿದೆ ಇದ್ರದ್ದೆಲ್ಲ ಸಿನಾಪ್ಸಿಸ್ ನನಗೆ ಗೊತ್ತಿಲ್ಲ ಇದ್ರದ್ದು. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಐ ಆಮ್ ನಾಟ್ ಇನ್ ಟು ದ ಕಮಿಟಿ. Had I been sometime in the committee, I would have known that. ಬಟ್ ಬಂದಿಲ್ಲ ಅಂತ ಒಂದು ಎಲ್ಲ ಕಡೆ ಓಡಾಡ್ತೀವಲ್ಲ, ಇಂಥವ್ರಿಗೆ ಬರ್ಬೋದಾಗಿತ್ತು, ಇಂಥವ್ರಿಗೆ ಬಂದಿಲ್ಲ ಅಂತ ಅಷ್ಟು ಗೊತ್ತಾಗುತ್ತೆ. ಸೊ ಇನ್ ಆಲ್, ಅಧಿಕಾರದ ಒಂದು ಸದುಪಯೋಗ ಆಗ್ತಾ ಇಲ್ಲ, ಟು ಬಿ ಅಂಡರ್ಲೈನ್ಡ್ ಅಷ್ಟೆ. ಈಗ ಅಕಾಡೆಮಿ ಅಧ್ಯಕ್ಷರು ಬರ್ತಾರೆ, ಒಳ್ಳೆ ಕಲಾವಿದರೇ ಇರ್ತಾರೆ. ಅಂದರೆ ಅವರಿಂದನೂ ಅಂತ ಹೇಳ್ಕೊಳ್ಳೋವಂಥ ಒಂದು ಕೆಲಸ ಅವ್ರಿಗೆ ಇಚ್ಛೆ ಇರುತ್ತೆ ಮಾಡಬೇಕು ಅಂತ ಕಳಪೆ ಕಲಾವಿದರಲ್ಲ, ವೆರಿ ಸೀಸನ್ಡ್ ಆರ್ಟಿಸ್ಟ್ಸ್. ಆ ಚೇರ್ ಮೇಲೆ ಕುತ್ಕೊಂಡ್ಮೇಲೆ ಅವ್ರಿಗೆ ಎಷ್ಟೋ ಏನೋ ಮಾಡಬೇಕನ್ನೋ ಹುಮ್ಮಸ್ಸಿರುತ್ತೆ, ಆಮೇಲೆ ಮನಸ್ಸಿರುತ್ತೆ, ಆಮೇಲೆ ಆ ಒಂದು ಏನೋ ಕಾನ್ಸೆಪ್ಟ್ಸ್ ಯೋಚನೆ ಮಾಡ್ತಾರೆ, ಗ್ರೂಪ್ ಇರುತ್ತೆ. ಬಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋದಾಗ ಅವ್ರದ್ದೇ ಆದ ಕಷ್ಟಗಳು ಇದೆಯೋ ಏನೋ ಗೊತ್ತಿಲ್ಲ. ದೇರ್ ಮೈಟ್ ಬಿ ಸಮ್ ಕನ್ಸ್ಟ್ರೇಂಟ್ಸ್. ಫ್ಯೂ ಪೀಪಲ್ whom I knew ವೆರಿ ಜೆನ್ವಿನ್ಲಿ ಮ್ಯೂಸಿಕ್ ಫೀಲ್ಡಲ್ಲಿರೋ ಅಂಥ ದೊಡ್ಡ ದೈತ್ಯ ಪ್ರತಿಭೆಗಳು, ಆಮೇಲೆ ಸಾಧಕರು, ಅಂಥವ್ರನ್ನೂ ಕೂಡ ಏನು ಮಾಡಲಿಕ್ಕಾಗಿಲ್ಲ ಅಂತಂತಂದಮೇಲೆ ದೇರ್ ಹ್ಯಾಸ್ ಟು ಬಿ ಸಮ್ ಕನ್ಸ್ಟ್ರೈಂಟ್ ಆರ್ ಸಮ್ ಪ್ರೆಷರ್ ಆನ್ ದೆಮ್ ಟು ಡೂ ಆರ್ ನಾಟ್ ಟು ಡೂ, ವಿಚ್ ವಿ ಡೋಂಟ್ ನೋ, ವಿಚ್ ಐ ಡೋಂಟ್ ನೋ. ಸೊ ಇದೆಲ್ಲದಕ್ಕೂ ಏನು ಕಾರಣ? ಅದು ಮತ್ತೆ ಬೇರೆ ಸಂಗೀತ ಬಿಟ್ಟು ಬೇರೆ ಥರ ಡಿಸ್ಕಷನ್ ಆಗ್ಬಿಡುತ್ತೆ. ನಮ್ದಲ್ಲ ಆ ಡಿಪಾರ್ಟ್ಮೆಂಟ್. ಓಕೆ, ಇವಾಗ ಸಂಗೀತ ಅಂತಲೇ ನಾವು ಮಾತಾಡಬೇಕು ಅಂತ ಅನ್ನೋದಾದರೆ, ಸಿನಿಮಾ ಸಂಗೀತದಲ್ಲಿ ಯಾತಕ್ಕೆ ಹೆಚ್ಚು ಆಸಕ್ತಿ ತೋರಿಸಲಿಲ್ಲ? ಯಾರು? ನೀನು. ಅಷ್ಟು ಗುರುಗಳಲ್ಲಿ, ಗುರುಕುಲ ಪರಂಪರೆಯಲ್ಲಿ ಅಷ್ಟೊಂದು ಕಲಿತು ಅಂಥ ಒಂದು ಗುರು ಪರಂಪರೆಯಲ್ಲಿ ನಾವು ಅವರು ಹಾಕಿದಂಥ ಒಂದು ಹಾದಿಯಲ್ಲಿ ಬರುವ ರಾಗ, ರಾಗಿಣಿ, ಸ್ವರ, ಆಲಾಪ, ಒಂದೊಂದು ರಾಗದಲ್ಲಿ ಇದ್ದಂಥ ಶುದ್ಧ ಗಂಧಾರ ಮತ್ತೊಂದು ರಾಗದಲ್ಲಿ ಚೇಂಜ್ ಇರುತ್ತೆ. ಅದೇ ರಾಗಭೂಪ ಅಥವಾ ರಾಗಮೋಹನದಲ್ಲಿ ಗ ಶುದ್ಧ ಇದ್ದರೆ, ಅದೇ ಪೂರ್ಯದಲ್ಲಿನೂ ಗ ಶುದ್ಧ, ಇದರಲ್ಲಿ ಕೇಳೋದೇ ಬೇರೆ, ಅದರಲ್ಲಿ ಕೇಳೋದೇ ಬೇರೆ. ಇಷ್ಟೆಲ್ಲ ವಿಷಯ ಇರುವಾಗ ಅದನ್ನು ಮಾಡಲಿಕ್ಕೆ ಲೈಫ್ ಟೈಮ್ ಸಾಕಾಗಲ್ಲ. ಒಂದು ಅಂತಂಥ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ದ ಅನುಭವ ಇನ್ನೊಂದು. ನಾಗಮಂಡಲ, ಅಮೇರಿಕಾ, ಈವನ್ ಟಿಲ್ ಟುಡೇ ಪೀಪಲ್ ರಿಮೆಂಬರ್. ಇವತ್ತಿಗೂ ಅದ್ರ ಫರ್ಮಾಯಿಶ್ ಬರುತ್ತೆ ಹಾಡು ಅಂತ. ಇಲ್ಲಾಂದರೆ ಯೂಶ್ವಲಿ ಸಿನಿಮಾ ಹೋದ್ಮೇಲೆ ಆ ಹಾಡನ್ನು ಯಾರೂ ಕೇಳಲ್ಲ. ಹಾಗಾಗಿ ಒಂದು ಹಾಡಿಗೆ ಲೈಫ್ ಇರಬೇಕು. ಅಂಥ ಹಾಡುಗಳನ್ನ ಒಂದೇ ಹಾಡಲಿ, ಎರಡೇ ಹಾಡಲಿ, ಮೂರೇ ಹಾಡಲಿ ಸಾರ್ಥಕ. ಸೊ ಆವಾಗ ನೀವು ಕೇಳಿದ್ರಲ್ಲ ಇತ್ತೀಚೆಗೆ ಅಂದರೆ ಹಾಡುಗಳದ್ದು ಅಷ್ಟು ಇದಾಗ್ತದೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅದರ ಹಿಂದೆ ಇದ್ದಂಥ ಶ್ರಮ ಕಡಿಮೆ ಇದ್ದಿದ್ದಕ್ಕೆ ಅದು ನಿಲ್ಲಲ್ವ ಅನ್ನೋ ಗೊತ್ತಿಲ್ಲ, ಪ್ರಾಬಬ್ಲಿ. ಸೊ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತಲ್ಲ. ಈಗಲೂ ಕರೆದ್ರೆ ಹಾಡ್ತೀನಿ. ಈಗ ಜಸ್ಟ್ ಇದೇ ವರ್ಷವೇ ಶಿವಮ್ಮ ಅಂತ ಒಂದು ಚಿತ್ರ, ಅಂದರೆ ಅದು ಒಂಥರ ಆರ್ಟ್ ಮೂವಿ. ಅದು ರಿಷಬ್ ಶೆಟ್ಟಿಯವ್ರ ಚಿತ್ರ. ಅಲ್ಲೊಂಥರ ಒಂದು ಜನಪದ ಶೈಲಿಯ ಹಾಡನ್ನು ತುಂಬ ಚೆನ್ನಾಗಿತ್ತು ಹಾಡು.
ಅದಕ್ಕೆ ಹಾಡಿದೆ. ಅದು ನನಗೆ ತುಂಬ ಇಷ್ಟ ಆಯ್ತು ಹಾಡು. ಹೊಸ ಸೀರೆ ಜಂಪರ್ ಉಡಿಸಿ ಮೈಕ್ ತಂದು ಮೈ ಗಂಡ್ಸಿ ಕ್ಯಾಮ್ರಾ ಮುಂದ ನನ್ನ ನಿಲ್ಸಿ ಮಾತಾಡಂದಾರ್ರಿ. ರೋಲಿಂಗ್ ಗೀಲಿಂಗ್ ಅನ್ನತಾರ, ಆಕ್ಷನ್ ಕಟ್ಟು ಹೇಳತಾರ, ತಪ್ಪ ತಂದ್ರ ಮಾರಿ ನೋಡ್ದ ಬೊಯ್ದು ಬಿಡ್ತಾರೋ. ಆ ಥರ ಸುಮಾರು ಹಾಡುಗಳನ್ನ ಇಲ್ಲಿ ಹಾಡಿದ್ದೀನಿ. ಕರೆದ್ರೆ ಹಾಡ್ತೀನಿ. ಒಂದು ಸಿನಿಮಾ ಹಾಡು ಯಾವ್ದು ಇಷ್ಟನೋ ಅದನ್ನ ಒಂಚೂರು ಯಾಕೆ ಹಾಡಬಾರ್ದು? ನಂದು ಎವರ್ಗ್ರೀನ್ ಅಂದರೆ ನಾಗಮಂಡಲನೇ. ನಾಗಮಂಡಲ ಇದೆ. ಇದು ಅಶ್ವತ್ಥವ್ರಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳ ಉತ್ತಾರವ, ಒಬ್ಬಳೇ ನಾನಿಲ್ಲಿ ತಬಿಬ್ಬುಗೊಂಡಿಹೆನ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳ ಉತ್ತಾರವಾ. ಲಲಿತ್ ರಾಗದಲ್ಲಿ ಅದ್ಭುತವಾದ ಕಂಪೋಸಿಷನ್ ಮಾಡಿದ್ದಾರೆ ಅಶ್ವಥ್. ಸಿನಿಮಾನೂ ಸೂಪರ್ ಹಿಟ್ ಸಿನಿಮಾ. ಹಾಡೂ ತುಂಬ ಇದು, ಇದರಲ್ಲಿ 2-3 ಹಾಡಿತ್ತು, ಎಲ್ಲ ಮೇಳೆ ಸಾಂಗ್ಸ್ ಇತ್ತು. ತುಂಬ ಇಟ್ಸ್ ಮ್ಯೂಸಿಕಲ್ ಮೂವಿ. ಸೊ ಇದು ಆಮೇಲೆ ಇದು ಅಮೆರಿಕಾ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಅಡಿಗರ ಹಾಡು. ಈ ಥರ ಒಳ್ಳೊಳ್ಳೆ ಹಾಡುಗಳು ಬಂತು. ಈಗೂ ಚೆನ್ನಾಗಿರುತ್ತೆ ಹಾಡು, ಆವಾಗ ಲೈಕ್ ಆಗುತ್ತೆ. ಬಟ್ ಮುಂದೆ ಮರ್ತೋಗ್ಬಿಡುತ್ತೆ. ಅದು ಯಾಕೆ ಅಂತ ನನಗೂ ವಿಚಿತ್ರ ಅನಿಸುತ್ತೆ ಒಂದ್ಸತಿ. ಸಾಂಗ್ ಯಾಕೆ ನಿಂತ್ಕೊಳ್ಳಲ್ಲ? ಮೇ ಬಿ ಇದು ಏನಂತಾರೆ, ಪಬ್ಲಿಸಿಟಿ, ಮೀಡಿಯಾ ಪಬ್ಲಿಸಿಟಿ ಇರ್ಬೋದು, ಓರಲ್ ಪಬ್ಲಿಸಿಟಿ ಇರ್ಬೋದು. ಒಂದಾದ ತಕ್ಷಣ ಸಿನಿಮಾ ಹೋದ್ಮೇಲೆ ಪೀಪಲ್ ಲೂಸ್ ಇಂಟ್ರೆಸ್ಟ್. ಸಮಥಿಂಗ್ ಮೈಟ್ ಬಿ ಸಮಥಿಂಗ್. ಆ್ಯಂಡ್ ಸಂಗೀತ, ಇಷ್ಟು ವರ್ಷ ಸಂಗೀತ ಅಥವಾ ಶಾಸ್ತ್ರೀಯ ಕಲೆಯಲ್ಲಿ ಯಾವುದೇ ಥರ ಜಾತಿ ಧರ್ಮ ಸಮಾನತೆ ಅಸ್ಪೃಶ್ಯತೆ ಈ ಥರದ್ದು ಯಾವುದೂ ಇರಲಿಲ್ಲ. ಅದು ಇತ್ತೀಚಿನ ವರ್ಷಗಳಲ್ಲಿ TM ಕೃಷ್ಣನ್ ಶುರು ಮಾಡಿರುವಂತಹ ಒಂದು ಮೂಮೆಂಟಾ ಕಳಕಳಿನೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನೀ ಏನು ಹೇಳ್ತೀಯಾ? ಅದಕ್ಕೆ ನಾವು ಕಲಾವಿದರು ತಪ್ಪಲ್ಲ, ಸರ್ಕಾರದ್ದು. ಓಕೆ, ಅಂದರೆ ಎಸ್ಟಾಬ್ಲಿಷ್ಮೆಂಟ್ ವ್ಯವಸ್ಥೆ ಸಿಸ್ಟಮ್. ಕಲಾವಿದರು ದೇ ಕೆನಾಟ್ ಬಿ ಬ್ಲೇಮ್ಡ್. ಸಿಸ್ಟಮ್ ಹ್ಯಾಸ್ ಟು ಬಿ ಕ್ವೆಶ್ಚನ್ಡ್, ನಾಟ್ ಬ್ಲೇಮ್ಡ್. ವಿ ಹ್ಯಾವ್ ಟು ಕ್ವೆಶ್ಚನ್. ಇಫ್ ದೇರ್ ಈಸ್ ನೋ ಆನ್ಸರ್, ವಿ ಹ್ಯಾವ್ ಟು ಫೈಟ್ ಫಾರ್ ದ ರೈಟ್ಸ್. ಬಿಕಾಸ್ ವಿ ಆರ್ ಮ್ಯೂಸಿಷಿಯನ್ಸ್, ಆಲ್ ಮ್ಯೂಸಿಷಿಯನ್ಸ್ ಆರ್ ಅಂಡರ್ ಒನ್ ರೂಫ್. ಸೊ ಎಲ್ಲ ಮ್ಯೂಸಿಷಿಯನ್ಸು ಇದಕ್ಕೆ ಮುಕ್ತ ಮನಸ್ಸಿನಿಂದ ಆ ಚಾವಡಿ ಕೆಳಗಡೆ ನಿಂತ್ಕೊಳ್ಳೋಕೆ ಬರಬೇಕು. ನಮಗೆ ಸಿಕ್ಬಿಡ್ತಪ್ಪ, ನಾವು ಹತ್ತಲ ಕಡೆ ಬೈಲೇನಿಂದ ಪಾಸ್ ಆಗ್ಬೋಣ ಅಂತ ನಮ್ಮ ಕಲಾವಿದ್ರೂ ಅನ್ನಬಾರ್ದು. ನಾವು ಒಗ್ಗಟ್ಟಾಗಿದ್ದರೆ ಸಿಸ್ಟಮು ಸರಿಯಾಗುತ್ತೆ. ಇಷ್ಟೊಂದು ಬಿಸಿ ಸ್ಕೆಡ್ಯೂಲಲ್ಲಿ ಮತ್ತು ನಿಮ್ಮ ಸ್ಟೂಡೆಂಟ್ಸು ತುಂಬ ಜಾಸ್ತಿ ಇರೋದು, ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ತುಂಬ ಜಾಸ್ತಿ ಏನಿಲ್ಲ ಸ್ಟೂಡೆಂಟ್ಸ್ ನನಗೆ. ಓಕೆ, ನನ್ನ ಕ್ಲಾಸ್ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ಕೊಂಡಿಲ್ಲ. ಮಾಡಿದೆ ಆ್ಯಸ್ ಐ ಟೋಲ್ಡ್ ಯು, ಪ್ಯಾಂಡಮಿಕ್ ಅದು ಆ ಟೈಮಲ್ಲಿ ಒಂದೆರಡು ವರ್ಕ್ಶಾಪ್ ಮಾಡಿ ಒಳ್ಳೊಳ್ಳೆಯವ್ರನ್ನ ಆರಿಸ್ಬಿಟ್ಟು ತೊಗೊಂಡೆ ಕಲಿಯೋದು. ಆವಾಗ ಎಲ್ಲರೂ ಕಲಿತರು, ಅವ್ರಿಗೂ ಟೈಮ್ ಇತ್ತು. ಕೆಲವರು ಬಿಟ್ಟರು, ಟೈಮ್ ಇಲ್ಲ, ಮತ್ತೆ ಬ್ಯಾಕ್ ಟು ವರ್ಕ್ ಅಲ್ವಾ. ಸೊ ಕೆಲವರು ಬಿಟ್ಟರು, ಬಟ್ ತುಂಬ ಇಂಟ್ರೆಸ್ಟ್ ಇರೋರು ಮಾತ್ರ ಉಳ್ಕೊಂಡಿದ್ದಾರೆ. ಸೊ ನಾನು ತುಂಬ ಟೈಮ್ ತೆಕ್ಕೊಂಡು ಅವ್ರ ಹತ್ರ ಟೈಮ್ ಮಾಡಿಕೊಂಡು ಕಲಿಸ್ತೀನಿ. ಬಟ್ ಕೆಲವರು ಎಷ್ಟೇ ಕಷ್ಟ ಆದ್ರೂ ಕಮ್ ವಾಟ್ ಮೇ ಒಂದಾದರೂ ಕ್ಲಾಸ್ ಆಗಲಿ ನಮಗೆ, ಆನ್ಲೈನ್ ಆಫ್ಲೈನ್ ಅಂತ ತುಂಬ ಜನ ಇದ್ದಾರೆ ನನ್ನ ಬ್ಯಾಚಲ್ಲಿ. ಸೊ ಐ ಲೈಕ್ ಟು ಟೀಚ್ ದೆಮ್ ಬಿಕಾಸ್ ದೇ ಹ್ಯಾವ್ ದಟ್ ಇಂಟೆನ್ಷನ್ ಆ್ಯಂಡ್ ಪ್ಯಾಷನ್ ಆಫ್ ಲರ್ನಿಂಗ್ ಕಮಿಟ್ಮೆಂಟ್. ಎಷ್ಟೇ ಕಷ್ಟ ಆದ್ರೂ ಟೈಮ್ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ 2 ವರ್ಷದಿಂದ ಸುರ್ಬಹಾರ್ ಪುರಸ್ಕಾರ ಅಂತ ಒಬ್ಬರು ದೊಡ್ಡ ಸಂಗೀತಗಾರರಿಗೆ ಅವಾರ್ಡ್ ಕೊಟ್ಟು, ಮತ್ತು ಅದು ದೀಪಾವಳಿ ಪ್ರಭಾತ್ ಅಂತ ದಿವಾಲಿ ಮಾರ್ನಿಂಗ್ ರಾಗ ಅದೆಲ್ಲ ಅದೊಂದು ಮಾಡ್ತೀವಿ. ಸುರ್ಬಹಾರ್ ಪುರಸ್ಕಾರ ಒಂದು ಬೇರೆ ಕಾರ್ಯಕ್ರಮ, ಅದನ್ನು ಗುರುಪೂರ್ಣಿಮಾ ಟೈಮ್ಗೆ ಗುರುವಂದನೆ ಅಂತ. ಸೊ 2 ವರ್ಷದಿಂದ ನಮ್ಮ ಶಿಷ್ಯರಿಗೂ ಒಂದು 3/4 ಗಂಟೆ ಒಂದು ಸ್ಲಾಟ್ ಇದು ಮಾಡಿ ಅವರಿಗೂ ಹಾಡೋದಕ್ಕೆ ಅವಕಾಶ ಇದೆ.
ಚೆನ್ನಾಗಿ ಹಾಡ್ತಾರೆ. ಹೌದು, ನಾ ಬಂದಿದ್ದೀನಲ್ಲ. ಹಾಂ, ಚೆನ್ನಾಗಿ ಹಾಡ್ತಾರೆ. ಅವರೆಲ್ಲ ಬರೀ 2-3 ವರ್ಷ ಕಲ್ತವ್ರು ಅಷ್ಟೇ ನನ್ನ ಹತ್ರ. ತುಂಬ ವರ್ಷ ಕಲ್ತವ್ರೇನಿಲ್ಲ ಅದರಲ್ಲಿ. ಸೀರಿಯಸ್ಲಿ ಕಲಿಬೇಕು, ಕಲ್ತದ್ರ ಬಗ್ಗೆ ವಿಚಾರ ಮಾಡಬೇಕು, ವಿಚಾರಗಳನ್ನ ಮಂಡಿಸ್ಬೇಕು, ಸ್ವಂತ ಹಾಡಿ ನೋಡಬೇಕು, ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು, ಉತ್ತರ ಸಿಗದಿದ್ದರೆ ಗುರುವಿನ ಮೂಲಕ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಇದೆಲ್ಲ ಇದೆ. ಇದು ಇಟ್ಸ್ ನಾಟ್ ಅನ್ ಎಜುಕೇಷನ್, ಜ್ಞಾನ. ಇದು ಇಟ್ಸ್ ಜಸ್ಟ್ ನಾಟ್ ಅ ಸಿಸ್ಟಮ್. ಲರ್ನಿಂಗ್ ಈಸ್ ಜ್ಞಾನ. ಹೌದು ಸಂಗೀತ, ಇಷ್ಟೊತ್ತವರೆಗೂ ನಾವು ಅಕಾಡೆಮಿ ಬಗ್ಗೆ ಮಾತಾಡಿದ್ವಿ, ಸ್ಟೂಡೆಂಟ್ಸು, ಭಾಷೆ ಎಕ್ಸೆಟ್ರಾ ಎಲ್ಲ ಮಾತಾಡಿದ್ವಿ. ಈಗ ನಿಮಗೆ ಇವಾಗ ನಂಗೆ ತಿಳಿದಿರೋ ಹಾಗೆ ಒಂದು 45-46 ವರ್ಷಗಳಿಂದ ಹಾಡ್ತಾ ಬಂದಿದೆಯಾ, ಅಥವಾ 50 ವರ್ಷನೇ ಆಯ್ತಾ? ದಿಸ್ ಇಸ್ ಮೈ 50th year of singing. 50th performing, yes. ಅದೇ 4 ವರ್ಷದ ಫಸ್ಟ್ ಕಿಚೇರಿಯಿಂದ ನೌಶಾದ್ ಸಾಹಬ್ ಬಂದಾಗಿನಿಂದ ಇದು 50ನೇ ವರ್ಷ ಪ್ರಾರಂಭ ಆಗಿದೆ. ಸೊ ದ ಇನ್ನಿಂಗ್ಸ್ ಆರ್ 50th years. ಬಾಪ್ರೆ, ನಿಮ್ಮ ಮನೆಯಲ್ಲಿ ಅದೇನೇನು ರೆಕಗ್ನಿಷನ್, ಪ್ರಶಸ್ತಿ ಎಕ್ಸೆಟ್ರಾ ಎಕ್ಸೆಟ್ರಾ ಬಂದಿರಲ್ಲ. ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀನಿ, ಈ 50 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ. ಅಯ್ಯೋ ರಮ್ ಖಟಮ್ ಖಾಲಿ ಏನೂ ಮಾಡಿಲ್ಲ ಅಂತ ಅನಿಸುತ್ತೆ. ಐ ಆಮ್ ಜಸ್ಟ್ ನಾಟ್ ಸೇಯಿಂಗ್ ದಿಸ್, ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ರಿಯಲಿ ಇನ್ ರಿಯಾಲಿಟಿ ಐ ಹ್ಯಾವ್ ಡನ್ ನಥಿಂಗ್. ಅದು ನನ್ನನ್ನು ಕರ್ಕೊಂಡು ಹೋಗಿದೆ. ಬಾಮ್ಮ, ನೀ ನನ್ನ ಮಗು, ನೀ ನನ್ನ ತಂಗಿ, ನೀ ನನ್ನ ಮಕ್ಕ, ನೀ ನಮ್ಮಮ್ಮ ಅಂತ ಆ ಫೀಲ್ಡು ನನ್ನನ್ನು, ಆ ನದಿ, ಹರಿಯುವ ನದಿ ಸಂಗೀತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. ಬಟ್ ನಾನೇನಾದರೂ ಅದಕ್ಕೇನಾದರೂ ವಾಪಸ್ಸು ಏನು ಕೊಡಬೇಕು? ಯಾಕೆ ನಮ್ಮ ಇದಕ್ಕೆ ಕೆಪಾಸಿಟಿಗೆ ಮೀರಿದ್ದದು. ಸಂಗೀತ ಅಂತಕ್ಕಂಥ ಸಾಮವೇದದ ಒಂದು ಆಧ್ಯಾತ್ಮಿಕ, ಒಂದು ದೈವಿಕವಾದ ಕಲೆ ಇಷ್ಟು ನಮ್ಮನ್ನು ಕೈ ಹಿಡಿದು ನಡೆಸಿದ್ದಲ್ಲದೆ ಅಷ್ಟು ಎತ್ತಿ ಹಿಡಿದಿದೆ. ಸಾವಿರಾರು ಜನ, ಲಕ್ಷಾಂತರ ಜನ ಅಭಿಮಾನಿಗಳನ್ನು ಕೊಟ್ಟಿದೆ, ಹೆಸರು ಕೊಟ್ಟಿದೆ. ಎಲ್ಲರೂ ಇವತ್ತು ಶಮಂತ ಕರಿತಿದ್ಲ ನನಗೆ. ಯಾಕೆ ಕರೆದಿದ್ದಾಳೆ ಅಂದರೆ ಆ ಒಂದು ಹೆಸರು ನೀ ಹೇಳ್ದೆಲ್ಲ ಪಾಪ್ಯುಲರ್ ಅಂತ. ಅದು ಪಾಪ್ಯುಲಾರಿಟಿ ಹೆಂಗೆ, ಯಾಕೆ, ನಾವೇನು ಪಾಪ್ಯುಲರ್ ಆಗೋದಕ್ಕೆ ನಾವೇನು ವಿ ಹ್ಯಾವ್ ನಾಟ್ ಏನು ಹೇಳ್ತಾರೆ, ಯಾವುದೇ ಒಂದು ಫಾರ್ಮುಲಾನ ನಾವು ಚೇಸ್ ಮಾಡ್ಕೊಂಡು ಹೋಗಿಲ್ಲ ಇನ್ ದೀಸ್ 50 years. ಇವಾಗ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ದಟ್ಸ್ ದ ಡಿಫ್ರೆನ್ಸ್ ಇನ್, ದರ್ ಇಸ್ ನೋ ಡಿಫ್ರೆನ್ಸ್ ಇನ್ ಮ್ಯೂಸಿಕ್. ಅಂದಿಗೂ ಇಂದಿಗೂ ಎಂದೆಂದಿಗೂ ಸಾರಿ ಗ ಮ ಪ ಧ ನಿ 7 ಸ್ವರ, 7 ಬಿಟ್ಟು 8 ಆಗಲ್ಲ. ಬದಲಾಗ್ತಾ ಇರೋದು ಸಂಗೀತಗಾರರು. ಯಾಕೆ ಹೇಳಬೇಕು? ಸಿಸ್ಟಮ್ ಗಾರರು ಅಂತ ಯಾಕಂತಂದ್ರೆ ಟು ಗೋ ವಿತ್ ದ ಫ್ಲೋ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ತತ್ವ ಅದು. ಅದೆಲ್ಲ ಒಳ್ಳೆಯದಕ್ಕೆ ಇರೋದೆಲ್ಲ ಒಳ್ಳೆಯದೇ. ಒಳ್ಳೆಯ ದೃಷ್ಟಿಯಿಂದ ನೋಡಿದರೆ ಒಳ್ಳೇದು ಕಾಣುತ್ತೆ, ನೆಗೆಟಿವಿಟಿ ನೋಡಿದರೆ ನೆಗೆಟಿವಿಟಿ ಕಾಣುತ್ತೆ. ಸೊ ಸಂಗೀತ, ಲೆಟ್ ಇಸ್ ಕಮ್ ಟು ಮ್ಯೂಸಿಕ್ ಅಂತಕ್ಕಂಥ ಒಂದು ದೈವಿಕ, SPB ಅವ್ರು ಭಾಳ ಚೆನ್ನಾಗಿ ಹೇಳೋರು, ದೈವಿಕವಾದದ್ದು ವೈದಿಕವಾದದ್ದು ಅಂತ. ಏನು ಚಂದ ಹೇಳೋರು ಅಂದರೆ ಅಷ್ಟು ಚಂದ ಹೇಳೋರು ಅವರು. ನೋಡಮ್ಮ, ಆ ಹೆಸರನ್ನ ಇಟ್ಕೊಂಡಿದೀಯಾ, ದೇವ್ರು ನಿನಗೆ ಒಳ್ಳೇದು ಮಾಡಲಿ ತಾಯಿ ಅಂತ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡೋರು. ತೋರಿಸಿದೆ ಅಂಥ ಗ್ರೇಟೆಸ್ಟ್ ಆಫ್ ದಿ ಗ್ರೇಟ್ಸ್ ನಮ್ಮ ದೇಶದಲ್ಲಿ ಆಗೋಗಿದ್ದಾರೆ, ಇದ್ದಾರೆ, ಮುಂದೂ ಬರ್ಬೋದು. ಬಟ್ ದ ಕ್ವೆಶನ್ ಈಸ್, ಇದು ನಿರಂತರವಾಗಿ ಜರ್ನಿ ನಡೆಯುತ್ತೆ ಅಂತನೋ ಅರ್ಥ ಮಾಡಿಕೊಡೋ ಅಂಥ ನಮಗೆ ಒಬ್ಬರು ತಲೆ ಮೇಲೆ ಇಲ್ಲ ಪೇರೆಂಟ್ಸ್ ಯಾರು ಸಂಸ್ಕಾರ ಕೊಡಬೇಕು. ಸಂಗೀತಗಾರರು, ದೊಡ್ಡ ಸಂಗೀತಗಾರರು ಅವ್ರ ಮಕ್ಕಳಿಗೆಲ್ಲ ವಿದ್ಯೆ ಹೇಳ್ತಾ ಮುಂಚೆ ಕಂಬದ ಹಿಂದೆ ನಿಂತ್ಕೊಂಡು ಗುರುಗಳು ಕಾನೆ ಬೇಟಾ ಅಂತ ಕರೆದ್ರೆ ಬರೋರಂತೆ, ಅಬೇ ಕಾನೆ ಅಂತ ಜೋರು ಮಾಡಿ ಕರೆದ್ರೆ ಓಡೋಗೋನಂತೆ. ಎಲ್ಲ ಈ UP ಬನಾರಸ್ ಆ ಕಡೆದೆಲ್ಲ ಸಂಗೀತ ಕಲಿತವ್ರದ್ದೆಲ್ಲ ತುಂಬ ಕಥೆಗಳಿದೆ. ಆ ಥರ ತಮ್ಮ ಮಕ್ಕಳಿಗೆ ತಮ್ಮ ಬಳಗದವ್ರಿಗೆ ಅಷ್ಟೇ ಕಲಿಸ್ಬೇಕು ಅಂತಲೂ ಸಂಗೀತಗಾರರು ಇದ್ರು. ಅದು ಆ ಫೀಲ್ಡ್ಕ್ಕಿಂತ ಮ್ಯೂಸಿಕಲ್ಲೂ ಇತ್ತಮ್ಮ ಅದು. ಅದಕ್ಕೊಂದು ಟರ್ಮ್ ಇದೆ, ನೆಪೋಟಿಸಮ್. ಟುಡೇಸ್ ನೆಪೋಟಿಸಮ್ ಅದು ಆವಾಗೂ ಇತ್ತು. ನೆಪೋಟಿಸಮ್. ಸೊ ಇವಾಗ ನೆಪೋಟಿಸಮ್ ಇದ್ರೆ ಏನು ತಪ್ಪಿಲ್ಲ. ಆ ಫೀಲ್ಡಿಗೆ ಅವ್ರ ಲೆಗಸಿನ ಕಂಟಿನ್ಯೂ ಮಾಡಿದ್ರೆ ಏನು ತಪ್ಪಿದೆ? ಬಟ್ ಅಟ್ ದ ಸೇಮ್ ಟೈಮ್ ದೇರ್ ಆರ್ ಪೀಪಲ್ ಅದರ್ ದ್ಯಾನ್ ದೇರ್ ಫ್ಯಾಮಿಲಿ who are greatly blessed with great talents. ಅದನ್ನು ಒಬ್ಬ ಗುರು ರೆಕಗ್ನೈಸ್ ಮಾಡಬೇಕು, ಒಬ್ಬ ಸಂಗೀತಗಾರ ರೆಕಗ್ನೈಸ್ ಮಾಡಬೇಕು. ಸೊ ಇವೆಲ್ಲ ನಮ್ಮ ಮನಸ್ಸು ತುಂಬ ದೊಡ್ಡದು ಮಾಡ್ಕೋಬೇಕು ಸಿಮಂತ. ನನಗೆ ಅದಕ್ಕೆ ಅನಿಸುತ್ತೆ 50 ವರ್ಷದಲ್ಲಿ ಏನು ಮಾಡಿದೆ ನಾ ಪ್ರಶ್ನೆ ಪ್ರಶಸ್ತಿಗಳು ಬಂದಿದೆ, ರೆಕಗ್ನಿಷನ್ ಬಂದಿದೆ, ನಿಮ್ಮ ಮನೆಯಲ್ಲಿ ಇಡಕ್ಕೆ ಜಾಗನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ. ಜನಮನ್ನಣೆ ಡೆಫಿನೆಟ್ಲಿ ಸಿಕ್ಕಿದೆ. ಯಾರು ಕರೆಸ್ತಾರೆ ಪ್ರೀತಿಯಿಂದ ಅವರು ಒಂದು ಫಲಕ ಕೊಟ್ಟಿದ್ದು ದೊಡ್ಡ ಪ್ರಶಸ್ತಿ. ನನಗೆ ಐ ಥಿಂಕ್ ಐ ವಾಸ್ ದ ಯಂಗೆಸ್ಟ್ ರೆಸಿಪಿಯೆಂಟ್ ಆಫ್ ಇದು ರಾಜ್ಯೋತ್ಸವ ಪ್ರಶಸ್ತಿ. ಯಂಗೆಸ್ಟ್ ಇನ್ ಮ್ಯೂಸಿಕ್, ಐ ಮೀನ್ ಸ್ಪೋರ್ಟ್ಸಲ್ಲಿ ಕೊಡ್ತಾರೆ ಯಂಗ್ಸ್ಟರ್ಸ್ಗೆ, ಬಟ್ ಸಂಗೀತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಐ ಥಿಂಕ್ ಐ ವಾಸ್ ದ ಯಂಗೆಸ್ಟ್.
ಟು ರಿಸೀವ್ ಕರ್ನಾಟಕ ರಾಜ್ಯೋತ್ಸವ, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ. Okay. ಕರ್ನಾಟಕ ಏಕೀಕರಣ ಆಗಿ 50 ವರ್ಷ ಆದಮೇಲೆ ಸುವರ್ಣ ಕರ್ನಾಟಕ ಅಂತ ತುಂಬ ಚೆನ್ನಾಗಿ ಭಾಳ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಒಂದು ಇದು ಮಾಡಿದ್ರು. ಅದರ ಸ್ಪೆಷಾಲಿಟಿ ಏನಂದರೆ ನಮ್ಮ ವಿಟ್ಲಮೂರ್ತಿಯವರಿದ್ದರು ಅವಾಗ ಕರ್ನಾಟಕ. ಐ ಥಿಂಕ್ ಕುಮಾರಸ್ವಾಮಿ ಅವರು CM ಹೌದು, ಕರೆಕ್ಟ್. 50 ಜನಕ್ಕೆ ಕೊಡಬೇಕು. 50 ವರ್ಷದ ಕನ್ನಡ 50ನೇ. ತುಂಬ ಪ್ರೆಷರ್ಸ್ ಬಂದ್ವಂತೆ ಅವ್ರಿಗೆ. 51 ಮಾಡಿರಿ, 53 ಮಾಡಿರಿ, 57 ಮಾಡಿರಿ, 58 ಮಾಡಿರಿ. ಅವಾಗ ವಿಟ್ಲಮೂರ್ತಿ ಅವ್ರು ಒಂದೇ ಮಾತಂದ್ರಂತೆ, 58 ಮಾಡೋದಾದರೆ 85 ಮಾಡ್ಬೋದು, ಅರ್ಥ ಉಳಿಯಲ್ಲ ಅದಕ್ಕೆ. 50 ಜನ ವಿಶಿಷ್ಟ ಸಾಧಕರು ಅಂತಂದರೆ 50 ಜನ. ಇನ್ಫ್ಯಾಕ್ಟ್ ನನಗೆ ಆ ಪ್ರಶಸ್ತಿ ಬಂದಿದ್ದು ಗೊತ್ತಿರಲಿಲ್ಲ. ನಾನು US ಟೂರ್ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೆ. 31st ಲ್ಯಾಂಡ್ ಆಗೋಳು ನಾನು. ಐ ವಾಸ್ ಇನ್ ಟ್ರಾನ್ಸಿಟ್ನಲ್ಲಿ ನನಗೆ US ಇಂದ ಕಾಲ್ ಬಂತು. ಶಾರದಾಮಣಿ ನಟರಾಜ್ ಕೋಟೆ ಅಂತ, ಇಂಡಿಯಾನಾಪೊಲಿಸ್ ಹುಡುಗಿ, ನಿನ್ನ ಹೆಸರು ಹೋಗ್ತಾ ಇದೆ ಉದಯ ನ್ಯೂಸಲ್ಲಿ, ನೋಡಿದ್ಯಾ? ನಾನೆಲ್ಲಿ ನೋಡಿ ಏರ್ಪೋರ್ಟಲ್ಲಿ ಇದ್ದೀನಿ, ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಕಣಮ್ಮ ಅಂತ. ಹೌದಾ, ಗೊತ್ತೇ ಇರಲಿಲ್ಲ ನನಗೆ. ಆಮೇಲೆ ಬಂದಮೇಲೆ ಗೊತ್ತಾಯಿತು ಈ ಥರ ಬಂದಿದೆ ಅಂತ. ನೆಕ್ಸ್ಟ್ ಡೇನೇ ಅವಾರ್ಡ್ ರಿಸೀವ್ ಮಾಡಿ. ಸೊ ದೋಸ್ ಆರ್ ಆಲ್ ಥ್ರಿಲ್ಲಿಂಗ್ ಮೂಮೆಂಟ್ಸ್. ರೆಕಗ್ನಿಷನ್ ಆಲ್ವೇಸ್ ಬೂಸ್ಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇಟ್ ಮೇಕ್ಸ್ ಯು ಮೋರ್ ರೆಸ್ಪಾನ್ಸಿಬಲ್. ಸೊ ನನಗೆ ತಾಯಿ ಶಾರದೆ, ನೋಡು ಇಷ್ಟಕ್ಕೆ ಇಲ್ಲ, ಮುಂದೆ ಕೊಡ್ತಾ ಇದ್ದೀನಿ ಜವಾಬ್ದಾರಿ, ನಡಿ ಹೊಡಿ ಚಕಡಿ ಅಂತ ನಮ್ಮ ಅಮ್ಮ ನಂಗೆ ಹೇಳಿದಾಳೆ. ಸೊ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋ ವಿವೇಕ ನನ್ನ ತಂದೆ ತಾಯಿ ಸಂಸ್ಕಾರದಿಂದ ಬಂದಿದೆ. ಓಹೋ, ಇದು ಹಿಂಗಿದೆ ಅಂತ. ಸೊ ತಂದೆ ತಾಯಿಗಳ ರೋಲ್ ತುಂಬ ಮುಖ್ಯ. ನಾಟ್ ಟು ಗೆಟ್ ಕ್ಯಾರಿಡ್ ಅವೇ. ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಪ್ರಶಸ್ತಿ ಬಂದು ಇಷ್ಟು ವರ್ಷ ಆಯಿತಾ. ಈಗ ಹೆಂಗಾಗಿದೆ ಅಂದರೆ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಬಹಳ ದೊಡ್ಡ ಭಾರತ ರತ್ನ ಬಿಸ್ಮಿಲ್ಲಾ ಖಾನ್ ಅಂಥ ಸಂಗೀತಗಾರರು, ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾರೆ ಅಂತೆ, ಗೊತ್ತಿಲ್ಲ. ಕೇಂದ್ರ ಸಾಹಿತ್ಯ ಕೇಂದ್ರ ಸಂಗೀತ ನೃತ್ಯ ಅಕಾಡೆಮಿ. ಆ ಪ್ರಶಸ್ತಿಗೆ ಯಾರು ಅರ್ಹರು ಅಂತ ಪ್ರತಿ ಸ್ಟೇಟಿಂದ ಹೆಸರುಗಳು ಬರುತ್ತೆ. ನಮ್ಮ ಸ್ಟೇಟಿಂದ ಸಂಬಂಧವೇ ಇರಲ್ಲ ಶಾಸ್ತ್ರೀಯ ಸಂಗೀತಕ್ಕೆ ಅಂಥವ್ರ ಹೆಸರನ್ನ ಕಳಿಸ್ತಾರೆ. ಕಳಿಸ್ಬಿಟ್ಟು ಅವ್ರಿಗೆ ಅವಾರ್ಡು ಬರುತ್ತೆ. ಬಿಸ್ಮಿಲ್ಲಾ ಖಾನ್ ಸಾಹೇಬ್ರ ಪ್ರಶಸ್ತಿ ಒಬ್ಬ ಜನಪದ ಕಲಾವಿದ ಗೊತ್ತಾಗೋದಿಲ್ವಾ? ನನಗಿದು ಯಕ್ಷ ಪ್ರಶ್ನೆ. ಇದು ಶಾಸ್ತ್ರೀಯ ಸಂಗೀತದಲ್ಲಿ ಸಾಧನೆ ಮಾಡೋರಿಗೆ ಕೊಡ್ಬೇಕು ತಾನೆ? ಹೌದು. ಹಾ, ಅದು ನಡೀತಾ ಇಲ್ಲ. ಸೊ ಇದಕ್ಕೆ ಎಲ್ಲಿ ಏನು ಮಿಸ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇದಕ್ಕೆ ನಾನು ಅವಾಗಲೇ ಕೇಳಿದ್ದು ಸಂಗೀತ ವೆರಿ ಡಿಫಿಕಲ್ಟ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ರಂಗಭೂಮಿ, ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗುತ್ತೆ. ಸಂಗೀತ ಮತ್ತೆ ನೃತ್ಯ ಕ್ಷೇತ್ರದಲ್ಲಿ ಯಾವತ್ತೂ ಚರ್ಚೆ ಆಗಲ್ಲ. ಈಗ ನೃತ್ಯದಲ್ಲೂ ನೋಡಿ, ಎಂತೆಂಥ ಕಲಾವಿದರು, ನೃತ್ಯ ಪಟುಗಳು, ಎಂತೆಂಥ ಕ್ಲಾಸಿಕಲಿ ಅಚೀವರ್ಸ್ ಇನ್ ಡಾನ್ಸ್ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಬೇಕು? ಹೌದು, ತುಂಬಾ ಜನ ಇದ್ದಾರೆ. ಬರೀ ಭರತನಾಟ್ಯಂ, ಬರೀ ಸೌತ್ ಇಂಡಿಯನ್ ಡ್ಯಾನ್ಸ್ ಫಾರ್ಮ್ಸ್ ಅಲ್ಲ. ಕಥಕ್ಕಲ್ಲಿ ಮಾಯಾದೀದಿ, ಅವ್ರ ಗರಡಿಯಲ್ಲಿ ಪಳಗದಂತ ನಿರುಪಮಾ ರಾಜೇಂದ್ರ, ನಂದಿನಿ ಮೆಹ್ತಾ, ಆಮೇಲೆ ನಾಗರಾಜ್ ಅವರು, ಎಷ್ಟು ಜನ ಇದ್ದಾರೆ. ಕೂಚಿಪುಡಿ ಎಕ್ಸಾಕ್ಟ್ಲಿ, ಸತ್ಯನಾರಾಯಣ ಸತ್ಯ, ಅವ್ರಿಗೆ ಎಂತೆಂಥ ಕಲಾವಿದರಿದ್ದಾರೆ. ಬಟ್ ಇವರಿಗೆಲ್ಲ ಆಯಾ ನೃತ್ಯಕ್ಕೆ ಸಂಬಂಧಿಸಿದಂತಹ ಕೇಂದ್ರ ಪ್ರಶಸ್ತಿಗಳಿಗೆ ಅವರನ್ನು ಆಯ್ಕೆ ಮಾಡಿ ಕೊಡಬೇಕು. ಅದ್ರ ಬದಲು ನೃತ್ಯ ಪ್ರಶಸ್ತಿಗೆ ಯಾರು ಸಂಗೀತಗಾರನ ಕೊಟ್ರೆ ಎಂಥ ಆಭಾಸ ಅದಾಗ್ತಾ ಇದೆ ನಿಮ್ಮಲ್ಲಿ. ಅದಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದಿದ್ದು. ಬಿಸ್ಮಿಲ್ಲಾ ಖಾನ್ ಯಾರು ಅಂತ ಗೊತ್ತಿಲ್ವೇ ನಮ್ಮ ವ್ಯವಸ್ಥೆಗೆ? ಬಿಸ್ಮಿಲ್ಲಾ ಖಾನ್ ಹಾಡ್ತಾರೋ ಶಹನಾಯಿ ವಾದಕರು ಅಂತ ಗೊತ್ತಿಲ್ವೇ ನಮ್ಮ ವ್ಯವಸ್ಥೆಗೆ? ಅವ್ರಿಗೆ ಗಾಯಕರು ಅನ್ನೋ ತರ ರೆಕಗ್ನೈಸ್ ಇಟ್ ಕ್ಯಾನ್ ಬಿ ಆಬ್ವಿಯಸ್ಲಿ ದಟ್ ಓನ್ಲಿ, ನೋ? ಎಸ್, ಈ ಥರ ಎಲ್ಲ ನಡೀತಾ ಇದೆ ಶಮಂತ. ಇದಕ್ಕೆ ಯಾರಿಗೆ ನಾವು, ಹೂ ಇಸ್ ಗೋಯಿಂಗ್ ಟು ಆಸ್ಕ್ ಆ್ಯಂಡ್ ಹೌ ಫಾರ್ ಅಪ್? ಓನ್ಲಿ ಮೀ ಶುಡ್ ಆಸ್ಕ್ ಮೈ ಸೆಲ್ಫ್. ಜನಸಾಮಾನ್ಯರ ನಡುವೆ ಕೂಡ ಸಂಗೀತ ನೃತ್ಯ ಅಂತ ಹೇಳಿದಾಗ ತುಂಬಾ ರೊಮ್ಯಾಂಟಿಕ್ ಆಗಿ ದೇವರು ಆರಾಧನೆ ಅನ್ನೋ ಲೆವೆಲ್ನಲ್ಲೇ ಉಳ್ಕೊಂಡಿದೆ. ಡೆಲ್ಲಿನಲ್ಲಿ ಇರೋರಿಗೆ ಸ್ವಲ್ಪ ರೆಸ್ಪಾನ್ಸಿಬಲ್ ಇರ್ಬೇಕಲ್ಲ. ಅಲ್ಲಿ ಕಲ್ಚರಲ್ ಇಲ್ಲಿಂದ ಸರಿ ಆದ್ರೆ ಅಲ್ಲೂ ಸರಿ ಆಗುತ್ತೆ. ಇಲ್ಲ 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 ಇಲ್ಲ, ಇಲ್ಲಿಂದ ತಪ್ಪು ಹೋಗಿದೆ. ಇಲ್ಲಿಂದ ಸರಿ ಆದ್ರೆ ಅಲ್ಲಿ ಸರಿ ಆಗುತ್ತೆ. ಕಲ್ಚರಲ್ ಮಿನಿಸ್ಟ್ರಿ ಏನ್ ಮಾಡುತ್ತೆ ಅಲ್ಲಿ? ಡೆಲ್ಲಿ ಎಂಟೈರ್ ಇಂಡಿಯಾ ಅವ್ರ ಕೈನಲ್ಲಿದೆ. ಅವರು ಸರ್ವೆ ಮಾಡಬೇಕು. ಈಗ ಸಂಗೀತದಲ್ಲಿ ಅವಾರ್ಡ್ಗೆ ಶಾಸ್ತ್ರೀಯ ಸಂಗೀತ ಕಲಾವಿದ ಅಥವಾ ಕಲಾವಿದನೇ ಇದ್ದಾರಾ, ಅಥವಾ ಜನಪದ ಗಾಯಕರು ಇದ್ದಾರಾ, ಅಥವಾ ಸುಗಮ ಸಂಗೀತಗಾರರು ಇದ್ದಾರಾ? ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿಗೆ ಅರ್ಹತೆ ಯಾರಿಗೆ? ಶಾಸ್ತ್ರೀಯ ಮಾಡೋರಿಗೆ, ಶಾಸ್ತ್ರೀಯ ಹಾಡೋರಿಗೆ ಕೊಡ್ಬೇಕು. ಹೌದಲ್ವಾ? ಹೌದು. ಅವರ ಇಡೀ ಜೀವನದ ಕೃಷಿ ಅದರಲ್ಲೇ ಆಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ ಅವ್ರಿಗೆ ಭಾರತ ರತ್ನ ಬಂದಿರೋದು ಶಾಸ್ತ್ರೀಯ ಕಲಾವಿದರಿಗೆ. ಸೊ ಎಷ್ಟರ ಮಟ್ಟಿಗೆ ಐ ಡೋಂಟ್ ನೋ ಏನು ಅಜೆಂಡಾ ಯಾರು ಮಾಡ್ತಾರೆ, ಯಾರು ರೂಲ್ಸ್ ಮಾಡಿ ಪಾಸ್ ಮಾಡ್ತಾರೆ, ಇದಕ್ಕೆಲ್ಲ ನಮಗೆ ಇದು ನಮ್ಮ ಕೈಗೆ ಮೀರಿದ್ದು.
ಓಕೆ, ಸಂಗೀತ ಕಟ್ಟಿನ ನಾವು ಪಾಡ್ಕಾಸ್ಟ್ ಇನ್ವೈಟ್ ಮಾಡಿದ್ದು ಬರೀ ಹಾಡ್ತಾಳೆ, ಅವಾರ್ಡ್ ಬಂದಿದೆ, ತುಂಬ ಚೆನ್ನಾಗಿ ಹಾಡ್ತಾಳೆ, ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯದಿಂದ ಅಲ್ಲ. ಈ 50 ವರ್ಷದಿಂದ ಈ ಕ್ಷೇತ್ರದಲ್ಲಿ ಹಾಡೋದ್ರ ಜೊತೆಗೆ ಅವಳ ಒಂದು ಅನುಭವ, ಅವಳ ಒಂದು ವಿಶ್ಲೇಷಣೆ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದನೇ ಇವತ್ತು ಅಕಾಡೆಮಿ ಬಗ್ಗೆ ಆಗಬಹುದು, ಮತ್ತೆ ಓವರ್ ಆಲ್ ಸಂಗೀತ ಕ್ಷೇತ್ರದಲ್ಲಿ ಏನೇನು ನಡೀತಾ ಇಲ್ಲ. ಅಕಾಡೆಮಿ ಬಗ್ಗೆ ಇನ್ನೊಂದು ಪಾಯಿಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ವೆರಿ ರೀಸೆಂಟ್ಲಿ ಇದು ನಡೆದಿತ್ತು ಅಕಾಡೆಮಿಗೆ. ನನಗೆ ಒಂದು ಫೋನ್ ಕಾಲ್ ಬಂತು, ನಿಮ್ಮ ಹೆಸರು ತುಂಬ ನಾವೆಲ್ಲ ಬಹಳ ಮುಕ್ತ ಮನಸ್ಸಿನಿಂದ ನಾವು ಎಲ್ಲೂ ನಿಮ್ಮ ಫೈಲು ಓಕೆ ಆಗದೆ ಹೋಗಲ್ಲ, ಅಷ್ಟು ನಿಮ್ಮ ಬಗ್ಗೆ ಅಭಿಮಾನ ಇದೆ ಅಂತ ಒಬ್ಬ ಆರ್ಟಿಸ್ಟ್ ಫೋನ್ ಮಾಡಿದರು. ಐ ವಾಸ್ ಸೋ ಹ್ಯಾಪಿ. ಐ ಸೆಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳಿದೆ. ಮುಂದೆ ಅದನ್ನು ಒಂದು 3 ದಿನ ಬಿಟ್ಟ ಮೇಲೆ ತುಂಬ ಕಷ್ಟ ಆಗ್ತಾ ಇದೆ ಪ್ರಶಸ್ತಿ ನಿಮಗೆ ಕೊಡೋದು ಅಂತ ಫೋನ್ ಬಂತು. ನನಗೆ ಅದು ನೆನಪು ಇರಲಿಲ್ಲ, ನಂಗೆ ಪ್ರಶಸ್ತಿ ಬಂದಿದೆ ಅಂತ ಅವ್ರು ಹೇಳಿದ್ದು. ಐ ವಾಸ್ ಸೋ ಬ್ಯುಸಿ, ಅದು ತಲೆಯಲ್ಲಿ ಇಟ್ಕೊಳ್ಳಲ್ಲ ನಾನು, ನಿಮಗೆ ಪ್ರಶಸ್ತಿಗೆ ಹಾಕೊಂಡು ಬಂದ ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಸೊ ಅವರು ಹೌದಾ ಏನು, ಇಲ್ಲ ಮೊನ್ನೆ ಹೇಳಿದ್ನಲ್ಲ ಈ ಥರ ಬರ್ತಾಯಿದೆ, ಆ ಥರ ಬರ್ತಾಯಿದೆ, ಹಿಂಗೆ ಕೊಡಬೇಕು ಹಂಗೆ ಕೊಡಬೇಕು. ಹೌದಾ ಹಿಂಗೂ ಇರುತ್ತಾ ಅಂತ ಕೇಳಿದೆ. ಇಲ್ಲ ಸಂಗೀತ ಅವರೇ, ಎಷ್ಟು ನನಗೂ ಗೊತ್ತಿಲ್ಲ, ನಾನು ಇಲ್ಲಿ ಬಂದಮೇಲೆ ಈ ಸೀಟ್ ಮೇಲೆ ಕೂತ್ಕೊಂಡ್ಮೇಲೆ ನಂಗೆ ಹಿಂಗೂ ನಡೆಯುತ್ತೆ ಅಂತ ಗೊತ್ತಂದು. ಹೌದಾ ನೀವು ಯಾರು ಗೊತ್ತಿದ್ರೆ, ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ರಿ ಸ್ವಲ್ಪ, ಅಂದರೆ ಪ್ರಶಸ್ತಿ ನಾನು ಕೊಡಿ ಅಂತ ರೆಕಮೆಂಡೇಶನ್. ನಾನು ಸೆಲ್ಫ್ ರೆಕಮೆಂಡ್ ಮಾಡ್ಕೊಳ್ಳೋದು. ನಂದು ಅದು ಇವತ್ತಿನ ತನಕ ಮಾಡಿಲ್ಲ ಮೇಡಮ್, ನಾನು ಭಾಳ ಕಷ್ಟ ಆಗುತ್ತೆ ನನಗೆ ಯಾರಿಗೆ ಅದು ಆ ದಾರಿ ಗೊತ್ತಿಲ್ಲ ನನಗೆ. ಆಮೇಲೆ ಆಕೆ ಸ್ವಲ್ಪ ಇವನ್ನೆಲ್ಲ ಈ ಥರ ಹೇಳಿದ್ಮೇಲೆ ಕಡೆಗೆ ಗೊತ್ತಾಯಿತು. ಎಲ್ಲ ಆದಮೇಲೆ ದೊಡ್ಡವರೆಲ್ಲ 2ನೇ ಹಂತದ ಮೀಟಿಂಗು 3ನೇ ಹಂತದ ಮೀಟಿಂಗ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಅವ್ರು ಭಾಳ ದೊಡ್ಡವರು, ಇದಕ್ಕಿಂತ ದೊಡ್ಡದು ರಾಜ್ಯೋತ್ಸವನೇ ಬಂದುಬಿಟ್ಟಿದೆ, ಇದೇನು ಸಣ್ಣ ಪ್ರಶಸ್ತಿ ಅವ್ರು ತೊಗೊಂಡೇನು ಮಾಡ್ತಾರೆ ಅಂತ ಆ ಥರ ಚೇಂಜ್ ಮಾಡಿದ್ದಾರೆ ಮಾಡಿ ಮುಂದೆ ಇನ್ನು ಮತ್ತೊಬ್ಬ ಕಲಾವಿದರಿಗೆ ಬಂದಿದ್ದು. ದಟ್ ಇಸ್ ಬಟ್ ಇದ್ರ ಬಗ್ಗೆ ಪ್ರಶಸ್ತಿ ಇನ್ನೇನು ಅನೌನ್ಸ್ ಆಗಬೇಕು ಅನ್ನೋ ಟೈಮಿಗೆ ಒಬ್ಬನು ಭೂಪ ಬರೆದ ಆರ್ಟಿಕಲ್, ಎಲ್ಲಿ ಕನ್ನಡದಲ್ಲೋ ಕನ್ನಡದಲ್ಲಿ ಲೋಕಲ್ ಬರೆದ. ಅವ್ನು ಇವತ್ತಿಗೂ ಸಿಕ್ಕಿಲ್ಲ, ಸಿಕ್ಕರೆ ಅವ್ನು ಸ್ವಲ್ಪ ಕರೆಕ್ಟಾಗಿ ಮಾತಾಡ್ತೀನಿ ಅವನ ಹತ್ರ. ಯಾರ ಫಾರ್ಗಾಟ್ ದ ನೇಮ್, ಸಂಬಡಿ ಫ್ರಮ್ ಉತ್ತರ ಕರ್ನಾಟಕ ಬರೆದ್ಬಿಟ್ಟು ಇದನ್ನು ಪೊಲಿಟಿಕಲ್ ಮಾಡಿಬಿಟ್ಟಿದ್ದಾನೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕಟ್ಟಿಯವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆ ಕಾಲದಲ್ಲೇ ಹೊಡ್ಕೊಂಡವರು ಈಗಲೂ ಲಾಬಿ ಮಾಡ್ತಾರೆ. ಈಗ ಇವರು ಆ ಭಜನಾ ಮಂಡಳಿ ಅಧ್ಯಕ್ಷೆ, ಅಂದರೆ ಪಕ್ಷ ರೂಲಿಂಗ್ ಪಾರ್ಟಿಗೂ ಅಪೋಸಿಷನ್ ಪಾರ್ಟಿಗೂ ತಂದು ಆ ಮಂಡಳಿ ಅವ್ರ ಭಕ್ತೆ ಇವ್ರ ಭಕ್ತೆ ಆಲ್ ರಬಿಶ್ ಹಿ ರೋಟ್ ಅಬೌಟ್ ಮೈ. ಐ ವಾಸ್ ಅಲ್ಲಿ ತನಕ ನನಗೇನು ಪ್ರಟರ್ವಾಗಿರಲಿಲ್ಲ, ತಲೆ ತಿರುಗಿ ಹೋಯ್ತು ನನಗೆ. ದಿಸ್ ಇಸ್ ರಿಡಿಕ್ಯುಲಸ್. ಆಮೇಲೆ ಇನ್ಯಾರೋ ಜೊತೆ ಹಿಡಿದು ಕೇಳಿದ್ರಂತೆ, ಯಾವನ್ಲೇ ನೀನು ಹಿಂಗೆ ಬರೆದ? ಇಲ್ಲ ನನಗೆ ಹೇಳಿ ಬರ್ಸಿದ್ರು ಅಂತ. ಸೊ ಇದೆಲ್ಲ ಪೇಡ್ ರೈಟ್ ಅಪ್. ಸಂಗೀತ ಕಟ್ಟಿ ಈ ಪ್ರಶಸ್ತಿಗೆ ಅರ್ಹಳಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ಇನ್ ದಟ್ ಮೀಟಿಂಗ್ ದಟ್ ಆರ್ಟಿಕಲ್ ವಾಸ್ ರಿಟರ್ನ್ ಅಂತ. ವಾಟ್ ರಬಿಶ್ ಯಾರ್ ಬರದೇ ಇದ್ದದ್ದು ಭಾಳ ಒಳ್ಳೇದಾಯ್ತಮ್ಮ ನನಗೆ ಪ್ರಶಸ್ತಿ, ನಿಜವಾಗ್ಲೂ. ಸೊ ಇಂಥ ಕಹಿ ಅನುಭವಗಳು ನೀನು ಕೇಳಿದ್ದಕ್ಕೆ ಜ್ಞಾಪಕ ಮರ್ತೇ ಬಿಟ್ಟಿದ್ದೆ ಅದನ್ನು. ನಿಮಗೆ ನೀವೇ ಅವಾರ್ಡ್ ಕೊಟ್ಕೊಳ್ಳಿ. ಈಗ ಒಂದು ತಂಬೂರ ಆನ್ ಮಾಡ್ತೀನಿ, ಒಂದು ಸಣ್ಣದು ಒಂದು ಹಾಡು ಹಮ್ ಮಾಡ್ತೀನಿ. ಇದಕ್ಕೆ ಮಿಲಿಯನ್ಸ್ ಆಫ್ ವ್ಯೂವರ್ಸ್, ನಾಟ್ ಓನ್ಲಿ ಇನ್ ಇಂಡಿಯಾ, ಹೊರದೇಶದಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಇದನ್ನು ಕೇಳಿಬಿಟ್ಟು ನನಗೆ ಮೆಸೇಜ್ ಮಾಡಿ ಶಭಾಷ್ ಅಂತ ಅಂದವರಿದ್ದಾರೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಈ ಭಾರತ ಗೀತೆ ಏನಿದೆಯಲ್ಲ, ಎಲ್ಲ ಅವಾರ್ಡ್ಗೂ ಮೀರಿದ್ದು ನನಗೆ ಸಿಕ್ಕಂಥ ಪ್ರೋತ್ಸಾಹ. ಅದಕ್ಕೆ ಕಾರಣರಾದ ಇಡೀ ದೇಶದ ಜನತೆಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ. ಈ ಹಾಡನ್ನು ಮೊದಲನೇ ಬಾರಿಗೆ ಸೆಷನ್ನಲ್ಲಿ ಪ್ರಸ್ತುತ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಯಾರನ್ನ ಹೆಂಗಿರುತ್ತೆ ನೋಡಿ. ರಾಮಮೂರ್ತಿ ಸರ್ ಅವ ಕನ್ನಡ ಕಲ್ಚರ್ ಕಮಿಷನರು, SM ಕೃಷ್ಣ ಅವರು CM, ಹೀಗೆಲ್ಲ ಜೋಡಣೆ ಆಗಿದ್ದು ಎಷ್ಟೋ ವ್ಯಕ್ತಿತ್ವಗಳು ನಮ್ಮ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ
ಅವರು ಒಂಥರ ಸ್ಮರಣೀಯರಾಗ್ತಾರೆ, ಪ್ರಾತಸ್ಮರಣೀಯರು. ಸೊ ಎಲ್ಲರನ್ನೂ ನಾನು ದಿನ ಬೆಳಗಾದರೆ ನೆನೆಸ್ಕೋತೀನಿ. ಇವತ್ತಿನ ತನಕ ಯಾರು ಆ ವಿಶ್ವಾಸದ ಸರ್ಕಲ್ನಲ್ಲಿದ್ದಾರೆ. ಸೊ ಅದಕ್ಕಿಂತ ನನಗನ್ಸುತ್ತೆ ಅವಾರ್ಡ್ಸ್, ನಿಮ್ಮ ಯೋಗದಲ್ಲಿದ್ದರೆ ಅವಾರ್ಡ್ ಬರುತ್ತೆ, ಬಟ್ ಅವಾರ್ಡೆಲ್ಲ ಬಂದವ್ರಿಗೆ ಹಾಡ್ಲಿಕ್ಕೆ ಬರಬೇಕಲ್ಲ, ಅದು ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸಂಗೀತ ಇವತ್ತು ತನ್ನ ಒಂದು ಅನುಭವ ಅನಿಸಿಕೆಗಳನ್ನು ಇವತ್ತು ನಮ್ಮ ಶೇರ್ ವಿತ್ ಶಮಂತ ಪಾಡ್ಕಾಸ್ಟಲ್ಲಿ ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾಳೆ. ಆ್ಯಂಡ್ ಸಂಗೀತ ಬಗ್ಗೆ ನಾನು ಅವಳ ಸಂಗೀತದ ಡೀಟೇಲ್ಸ್ ಬಗ್ಗೆ ನಾವು ಇನ್ನೇನು ಮಾತಾಡೋ ಹಾಗಿಲ್ಲ. ಮುಖ್ಯವಾಗಿ ಸಂಗೀತ ಕ್ಷೇತ್ರದಲ್ಲಿ ಮಾತು, ಮನೋಭಾವ, ಮನೋಧರ್ಮ ಈ ಒಂದು ದೃಷ್ಟಿಕೋನದಿಂದ ನಾನು ಮತ್ತು ಸಂಗೀತ ಮಾತಾಡಿದ್ದುಂಟು. ಪಾಡ್ಕಾಸ್ಟ್ ಕೇಳಿದ್ದೀರಾ, ನಿಮ್ಮ ಅನಿಸಿಕೆ ಇದನ್ನು ನೀವು ನಮಗೆ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಒಂದು ಫೀಡ್ಬ್ಯಾಕು, ಸಬ್ಸ್ಕ್ರಿಪ್ಷನ್ನು, ವ್ಯೂಸು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅದು ನಮ್ಮ ಟೀಮ್ಗೆಲ್ಲ ಕೂಡ ಒಂದು ಮೋಟಿವೇಟ್ ಆದಂಗೆ ಆಗುತ್ತೆ ಅದು. ಹಾಗಾಗಿ ಕೇಳಿಬಿಟ್ಟು ನೋಡಿಬಿಟ್ಟು ಜಸ್ಟ್ ಪ್ಯಾಸಿವ್ ಆಗಿರಬೇಡಿ. ಆ್ಯಂಡ್ ಯು ನೋ ದಟ್ ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಅಂತ. ಹಾಗಾಗಿನೇ ನಮಗೆ ಹಳೆ ವಿಷಯ ಆದರೂ ಕೂಡ ಹೊಸ ದೃಷ್ಟಿಕೋನನ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಸಂಗೀತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಐ ಎಂಜಾಯ್ಡ್. ಇಷ್ಟೊತ್ತು ನಮ್ಮ ಶೇರ್ ವಿತ್ ಶಮಂತ ಪಾಡ್ಕಾಸ್ಟ್ ನೋಡಿದ್ರಿ ಅಲ್ವಾ? ಇದರಲ್ಲಿ ಹೊಸ ಹೊಸ ಆಲೋಚನೆ ಇದೆ, ಹೊಸ ಯೋಚನೆಗಳು ನಮ್ಮಲ್ಲಿ ಇದೆ. ಈ ಎಲ್ಲ ಸೋಷಿಯಲ್ ಇನಿಷಿಯೇಟಿವ್ಸ್ಗೂ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಕೈನಲ್ಲಿ ಆದಷ್ಟು ಪಕ್ಕದಲ್ಲಿ ಹೇಗಿದ್ರೂ ಕೂಡ ಒಂದು QR ಕೋಡ್ ಇದೆ, ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಅಸ್. ಹಳೆ ವಿಷಯಗಳಿಗೆ ಹೊಸದಾಗಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಅಂತ ಶುರು ಮಾಡಿರೋ ಪ್ರಾಜೆಕ್ಟು ಶೇರ್ ವಿತ್ ಶಮಂತ. ಇದೊಂದು ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್. ಇದು ವಿ ನೀಡ್ ಆ್ಯಂಡ್ ಎಕ್ಸ್ಪೆಕ್ಟ್ ಯುವರ್ ಕೋಆಪರೇಷನ್. ಥ್ಯಾಂಕ್ ಯು.